ಫೀಲ್ ದ ಮನಿ, ಸಿ ದ ಮನಿ ಅಂಡ್ ರೆಸ್ಪೆಕ್ಟ್ ದ ಮನಿ. ಫಸ್ಟ್ ಆಫ್ ಆಲ್ ಮನಿನ ಮ್ಯಾನಿಫೆಸ್ಟ್ ಮಾಡ್ಬೋದಾ? ಎಷ್ಟೇ ದುಡಿತಾರೆ, ಲೈಕ್ ಮನಿ ಅನ್ನೋದು ಸೇವ್ ಮಾಡೋಕ್ಕಾಗ್ತಿರಲ್ಲ, ಅಥವಾ ಬರಬೇಕಾಗಿರೋ ಮನಿ ಬರ್ತಾ ಇರಲ್ಲ, ಸ್ಟಕ್ ಆಗಿರುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ಮನಿ ಡ್ರೈನ್ ಆಗ್ತಿರುತ್ತೆ. ಇವೆಲ್ಲವೂ ಬ್ಲಾಕೇಜಸ್ ಇಂದ ಆಗ್ತಾ ಇರುತ್ತೆ. ಇಲ್ಲ, ಆ ಥರ ಎಲ್ಲ ನಡೆಯಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ವಶೀಕರಣ, ಬ್ಲಾಕ್ ಮ್ಯಾಜಿಕ್ ಅದು ಏನೂ ಇಲ್ಲ. ನಿಮ್ಮ ಒಂದು ಫ್ರೀಕ್ವೆನ್ಸಿ ಅವರ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದರೆ ಡೆಫಿನೆಟ್ಲಿ ಅವ್ರು ಬರ್ತಾರೆ. ಸೆಲ್ಫ್ ಲವಲ್ಲಿ ನಾನು ರಿಕಮೆಂಡ್ ಮಾಡೋದು ಮಿರರ್ ಟೆಕ್ನಿಕ್. ಮಿರರ್ ಮುಂದೆ ನಿಂತು ತಮ್ಮನ್ನು ತಾವು ಫಸ್ಟ್ ಬೇರೆಯವ್ರಿಗೆ ಐ ಲವ್ ಯು ಹೇಳೋಕ್ಕಿಂತ ಮುಂಚೆ ನಮಗೆ ನಾವು ಐ ಲವ್ ಯು ಹೇಳ್ಕೊಳ್ಬೇಕು. NLP ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಒಂದು ಬ್ರೈನ್ ನ್ಯೂರಾನ್ಸ್ ಇದೆಯಲ್ಲ ನಮ್ಮ ಬ್ರೈನಲ್ಲಿ, ಆ ನ್ಯೂರಾನ್ಸ್ ಬಂದರೆ 100 ಬಿಲಿಯನ್ಸ್ ನ್ಯೂರಾನ್ಸ್ ಇದೆ ನಮ್ಮ ಬ್ರೈನಲ್ಲಿ. ಸೊ ಎಲ್ಲ ಒಂದು ನ್ಯೂರಾನ್ಸು ಒಂದಕ್ಕೆ ಒಂದು ಕನೆಕ್ಷನ್ ಇದೆ. ಸೊ ಇವಾಗ ಒಬ್ಬರು ನೆನಪು, ಕಹಿ ಘಟನೆ ನೆನಪಿದೆ ಅಂತ ಅಂದರೆ ಆ ನ್ಯೂರಾನ್ಸ್ ಕನೆಕ್ಷನಿಂದ ನೆನಪಿರುತ್ತೆ. ಅದನ್ನು ಕನೆಕ್ಷನ್ನ ಕಟ್ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿಯ ಫ್ರೀಕ್ವೆನ್ಸಿನ ಕಟ್ ಮಾಡ್ಕೊಳ್ಳೋದು. ಒಬ್ಬನು ಎಷ್ಟೇ ಕಾಸ್ಟ್ಲಿ ಬಟ್ಟೆ ಆದ್ರೂ ತಗೊಳ್ತಾರೆ. ಎಷ್ಟು ₹1000 ಕೊಟ್ಟು ನಾವು ಬಟ್ಟೆ ತಗೊಳ್ತೀವಿ, ₹1000 ಕೊಟ್ಟು ನಾವು ಒಂದು ಬ್ಯಾಗಿಗೆ ₹1000 ಕೊಡ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಒಡವೆ ಹಾಕೊಂಡ್ರೆ ಎಷ್ಟೇ ಒಂದು ಶ್ರೀಮಂತಿಕೆಯನ್ನು ತೋರಿಸಿದ್ರು ಎಲ್ಲ ಬಾಹ್ಯವಾಗಿರುತ್ತೆ. ಆದರೆ ಮಾನಸಿಕವಾಗಿ ಎಷ್ಟು ಬಡತನದಲ್ಲಿ ಇರ್ತಾರೆ ಅಂತ ಅಂದರೆ ಅವರ ಒಂದು ಚಿಕ್ಕ ಎಮೋಷನ್ನೇ ಅವರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರಲ್ಲ. ಇಲ್ಲಿ ನಾವು ಯಾವುದನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ಆಲ್ರೆಡಿ ಎಕ್ಸಿಸ್ಟಲ್ಲಿದೆ. ಈಗ ಮನಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಕರಿಯರ್ ಎಲ್ಲವೂ ಎಕ್ಸಿಸ್ಟಲ್ಲಿದೆ. ಅದನ್ನು ನಮ್ಮ ಲೈಫಲ್ಲಿ ನಾವು ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀವಿ ಯೂನಿವರ್ಸಲ್ ಎನರ್ಜಿನ ಬಳಸ್ಕೊಂಡು. ಹಾಯ್ ಪೂಜಾ, ಫಸ್ಟ್ ಆಫ್ ಆಲ್ ಧನ್ಯವಾದ. ಮತ್ತೆ ಸೆಕೆಂಡ್ ಟೈಮ್ ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ಐ ಆಮ್ ಫೈನ್ ದಿಶಾ, ನೀವು? ಐ ಆಮ್ ಗುಡ್, ಐ ಆಮ್ ಸೂಪರ್ ಗುಡ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನನ್ನು ಇನ್ವೈಟ್ ಮಾಡಿದ್ರಿ ಮತ್ತೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ದಿಶಾ. ಸೊ ಲಾಸ್ಟ್ ಟೈಮ್ ಟಾಪಿಕ್ ತುಂಬಾ ಚೆನ್ನಾಗಿತ್ತು, ಬಟ್ ಟೆಕ್ನಿಕಲ್ ಇಶ್ಯೂಸ್ ಇಂದ ಆಡಿಯೋ ಸರಿಯಾಗಿರ್ಲಿಲ್ಲ. ಬಟ್ ನಾನು ಎಷ್ಟೊಂದು ಕಮೆಂಟ್ಸ್ ಕೂಡ ನೋಡಿದೆ ಅಂಡ್ ನಿಮ್ಗೂ ಮೆಸೇಜಸ್ ತುಂಬಾ ಮೆಸೇಜಸ್ ಬಂದಿತ್ತು, ಮತ್ತೆ ಮಾಡಿ ಪಾಡ್ಕಾಸ್ಟ್ ಮಾಡಿ ಇದ್ರ ಬಗ್ಗೆ ಡೆಪ್ತ್ ಅಲ್ಲಿ ಮಾತಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸೊ ಐ ವಾಸ್ ಲೈಕ್ ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ಈ ಟಾಪಿಕ್ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ, ಪ್ರಶ್ನೆಗಳು ಕೂಡ ಇದೆ. ಸೊ ಲೆಟ್ಸ್ ಡೈರೆಕ್ಟ್ಲಿ ಜಂಪ್ ಇನ್ ಟು ಇಟ್. ಮೊದಲನೇದಾಗಿ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ. ಸೊ ನಾವು ಫಸ್ಟ್ ಆಫ್ ಆಲ್ ಮನಿನ ಮ್ಯಾನಿಫೆಸ್ಟ್ ಮಾಡ್ಬೋದಾ? ಎಸ್, ಅಫ್ಕೋರ್ಸ್ ಮಾಡ್ಬೋದು. ನಮ್ಮ ಲೈಫಲ್ಲಿ ಹೆಲ್ತ್, ಮನಿ ಮತ್ತು ರಿಲೇಷನ್ಶಿಪ್ ಆ್ಯಂಡ್ ಕರಿಯರ್ ಈ ನಾಲ್ಕು ಒಂದು 4 ದಿಕ್ಕುಗಳ ಥರ ಅಲ್ಲ, ಇವೆಲ್ಲವೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಹೇಳ್ತೀರಾ, ಹೇಗೆ ಮಾಡ್ಬೋದು? ಓಕೆ, ಮನಿ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಗೇನು ಬೇಕೋ ಅದನ್ನು ಪಡ್ಕೊಳ್ಳೋದಲ್ವಾ. ಸೊ ಈ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ಮನಿ ನಮ್ಮ ಲೈಫಲ್ಲಿ ಪಡ್ಕೊಳ್ಳೋದೇ ಮನಿ ಮ್ಯಾನಿಫೆಸ್ಟೇಷನ್. ಇದರಲ್ಲಿ ಅಂದರೆ ಮನಿ ಅನ್ನೋದು ಒಂದು ಎನರ್ಜಿ. ಎವ್ರಿಥಿಂಗ್ ಈಸ್ ಎನರ್ಜಿ. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದಾಗೆ ಎವ್ರಿಥಿಂಗ್ ಈಸ್ ಎನರ್ಜಿ, ಎವ್ರಿಥಿಂಗ್ ವೈಬ್ರೇಟ್ಸ್, ಎಲ್ಲದಕ್ಕೂ ವೈಬ್ರೇಷನ್ ಇದೆ. ಸೊ ಹಾಗಾಗಿ ಆ ಎನರ್ಜಿನ ನಮ್ಮ ಲೈಫಲ್ಲಿ ಫ್ಲೋ ಮಾಡ್ಕೊಳ್ಳೋದೇ ಮನಿ ಮ್ಯಾನಿಫೆಸ್ಟೇಷನ್. ಇಲ್ಲಿ ನಾವು ಯಾವುದನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ಆಲ್ರೆಡಿ ಎಕ್ಸಿಸ್ಟಲ್ಲಿದೆ. ಈಗ ಮನಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಕರಿಯರ್ ಎಲ್ಲವೂ ಎಕ್ಸಿಸ್ಟಲ್ಲಿದೆ. ಅದನ್ನು ನಮ್ಮ ಲೈಫಲ್ಲಿ ನಾವು ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀವಿ ಯೂನಿವರ್ಸಲ್ ಎನರ್ಜಿನ ಬಳಸ್ಕೊಂಡು. ಸೊ ಅದಕ್ಕೆ ನಾವು ಮನಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಅಂದರೆ ಹೇಳಬೇಕಂತಂದರೆ, ಮನಿ ಬಗ್ಗೆ ನಮಗೆ ಯಾವ ಒಂದು ಥಾಟ್ಸು, ಎಮೋಷನ್ಸು, ಬಿಲೀಫ್ ಇದೆ ಅಂತ ನೋಡಬೇಕಾಗುತ್ತೆ. ಮನಿ ನಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ಐದರ್ ಪಾಸಿಟಿವ್ ಫ್ರೀಕ್ವೆನ್ಸಿ ಇದೆಯಾ, ನೆಗೆಟಿವ್ ಫ್ರೀಕ್ವೆನ್ಸಿ ಇದೆಯಾ. ಯಾಕೆಂತಂದರೆ ಪಾಸಿಟಿವ್ ಇತ್ತು ಅಂತಂದರೆ ಪಾಸಿಟಿವ್ ಆಗಿರುತ್ತೆ ನಮ್ಮ ಲೈಫಲ್ಲಿ ಮನಿ ಅನ್ನೋದೊಂದು. ನೆಗೆಟಿವ್ ಇತ್ತು ಅಂತಂದರೆ ಎಗೈನ್ ಮನಿಯ ಒಂದು ಸಂಕಷ್ಟ ಇರುತ್ತೆ. ಸೊ ಹಾಗಾಗಿ ಒಂಥರ ರೇಡಿಯೋ ಚಾನೆಲ್ ಥರ ನಾವು ಯಾವ ಚಾನಲ್ಗೆ ಟ್ಯೂನ್ ಆಗ್ತೀನಿ ಆ ಚಾನಲ್ನ ರಿಸೀವ್ ಮಾಡ್ತಾ ಹೋಗ್ತೀವಿ. ಈಗ 98.3 ಅಂತ ಅಂದರೆ 98.3ನೇ ರಿಸೀವ್ ಮಾಡೋದಲ್ವಾ. ಸೊ ಹಾಗೆ ಆ ಒಂದು ಮನಿಯನ್ನು ಒಂದು ಫ್ಲೋ ನಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ಅದರ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಂಡಾಗ ಈಸಿಯೇ ಫ್ಲೋ ಆಗುತ್ತೆ. ಆ್ಯಂಡ್ ಯಾಕೆಂತಂದರೆ ನಾವು ಲೈಕ್ ಒಂದು ಮ್ಯಾಗ್ನೆಟ್ಸ್ ಥರ, ಇವಾಗ ಹೇಗೆ ನಮ್ಮ ಒಂದು ಭೂಮಿ ಗುರುತ್ವಾಕರ್ಷಣೆಯಿಂದ ಅಟ್ರ್ಯಾಕ್ಟ್ ಮಾಡ್ತಾ ಇದೆಯೋ ಎಲ್ಲವನ್ನು, ನಾವು ಅದೇ ಥರ ನಮ್ಮ ಥಾಟ್ಸಿಂದ, ನಮ್ಮ ಎಮೋಷನ್ಸಿಂದ, ಬಿಲೀಫಿಂದ ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಹಾಗಾಗಿ ಈ ಒಂದು ಮನಿಯನ್ನು ಅಟ್ರ್ಯಾಕ್ಟ್ ಮಾಡಿಲ್ಲ ಅಂದರೆ ಅದ್ರ ಬ್ಲಾಕೇಜಸ್ ಕ್ರಿಯೇಟ್ ಆಗಿ ನಮ್ಮ ಲೈಫಲ್ಲಿ ಮನಿ ಅನ್ನೋದು ಒಂದು ಸ್ಟಕ್ ಆಗ್ತಿರುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಬರ್ತಿರುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ತುಂಬ ಜನ ಅದೇ ಹೇಳ್ತಾರೆ, ನನ್ನ ಲೈಫಲ್ಲಿ ಕಷ್ಟ, ಮನಿಗೆ ಕಷ್ಟ ಇದೆ, ಅಥವಾ ಮನಿಗೆ ಪ್ರಾಬ್ಲಮ್ಸ್ ಇದೆ, ಪದೇ ಪದೇ ಸಾಲ ಆಗುತ್ತೆ, ಪದೇ ಪದೇ ಎಷ್ಟೇ ದುಡಿದ್ರೂ ಆ ಮನಿ ಅನ್ನೋದು ನನಗೆ ಸಿಗ್ತಾ ಇಲ್ಲ, ನನ್ನ ಲೈಫಲ್ಲಿ ಬರ್ತಾ ಇಲ್ಲ ಕರೆಕ್ಟಾಗಿ ಅಂತ ಹೇಳ್ತಾರೆ. ಸೊ ಒಂದು ಹೇಳ್ಬೇಕಂತಂದರೆ ಅವರವರ ಒಂದು ಕರ್ಮ ಇರುತ್ತೆ.
ಯಾವುದೇ ಒಂದು ಜೀವನದಲ್ಲಿ ಕಷ್ಟ ನಷ್ಟ ಏನೇ ಇತ್ತು ಅಂದ್ರೆ ಅವರವರ ಕರ್ಮಾನುಸಾರವಾಗಿ ಜೀವನ ನಡೀತಿರುತ್ತೆ. ಬಟ್ ಅದರ ಹೊರತಾಗಿ ಮಾತಾಡ್ತೀನಿ ಅಂತ ಅಂದರೆ, ಈಗ ಎಷ್ಟೇ ದುಡಿತಾರೆ, ಲೈಕ್ ಮನಿ ಅನ್ನೋದು ಸೇವ್ ಮಾಡೋಕ್ಕಾಗ್ತಿರಲ್ಲ, ಅಥವಾ ಬರಬೇಕಾಗಿರೋ ಮನಿ ಬರ್ತಾ ಇರಲ್ಲ, ಸ್ಟಕ್ ಆಗಿರುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ಮನಿ ಡ್ರೈನ್ ಆಗ್ತಿರುತ್ತೆ. ಇವೆಲ್ಲವೂ ಬ್ಲಾಕೇಜಸ್ಸಿಂದ ಆಗ್ತಾ ಇರುತ್ತೆ. ಈಗ ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಟಿ ವಿ ಚಾನಲಲ್ಲಿ ಒಂದು ಸ್ಪೋರ್ಟ್ಸ್ ಚಾನಲ್ ರನ್ ಆಗ್ತಿದೆ ಅಂದರೆ, ಇಟ್ ಡಸಂಟ್ ಮೀನ್ ದಟ್ ಕನ್ನಡ ಚಾನಲ್ ಇಲ್ಲ, ಹಿಂದಿ ಚಾನಲ್ ಇಲ್ಲ, ಇಂಗ್ಲೀಷ್ ಇಲ್ಲ ಅಂತಲ್ಲ. ಎಲ್ಲ ಚಾನಲ್ಸ್ ಎಕ್ಸಿಸ್ಟಲ್ಲಿದೆ. ಬಟ್ ನಮ್ಮ ಮುಂದೆ ಪ್ಲೇ ಆಗ್ತಿರೋದು ಸ್ಪೋರ್ಟ್ಸ್ ಚಾನಲ್ಲು. ನೀವು ಟಿ ವಿ ಮುಂದೆ ಕೂತ್ಕೊಂಡು ನನಗೆ ಸ್ಪೋರ್ಟ್ಸ್ ಚಾನಲ್ ಇಷ್ಟ ಇಲ್ಲ, ನನಗೆ ಯಾರೋ ಹಾಕ್ಬಿಟ್ಟಿದ್ದಾರೆ, ನನಗಿದು ಬೇಡ ಅಂತ ಎಷ್ಟು ತಲೆ ಕೆಳಗೆ ಮಾಡಿದ್ರು ಅದು ಚೇಂಜ್ ಆಗಲ್ಲ. ಏನು ಮಾಡಬೇಕು, ರಿಮೋಟ್ ತೊಗೊಂಡು ನಾವು ಚಾನಲ್ ಚೇಂಜ್ ಮಾಡ್ಕೊಂಡಾಗ ಅವಾಗ ನಮ್ಗೆ ಯಾವ್ದು ಬೇಕು, ಕನ್ನಡ ಚಾನಲ್ ಬೇಕು, ಅದಕ್ಕೆ ನಾವು ಹಾಕೊಂಡ್ರೆ ಬರುತ್ತೆ. ಅದೇ ಥರ ನಮ್ಮ ಲೈಫಲ್ಲಿ ಪದೇ ಪದೇ ಮನೆ ಅನ್ನೋ ಒಂದು ಕಷ್ಟ ಬರ್ತಾ ಇದೆ ಅಂತ ಅಂದರೆ, ಕಷ್ಟ ಅನ್ನೋ ಒಂದು ಚಾನಲ್ ಪ್ಲೇ ಆಗ್ತಿದೆ. ಹಂಗಂತ ಸುಖ ಅನ್ನೋ ಒಂದು ಚಾನಲ್ ಇಲ್ಲ ಅಂತ ಅಲ್ಲ, ಅಥವಾ ಮನಿ ಅನ್ನೋದಿಲ್ಲ ಅಂತಲ್ಲ, ಹ್ಯಾಪಿನೆಸ್ ಎಲ್ಲವೂ ಇದೆ. ಬಟ್ ನಮ್ಮ ಲೈಫಲ್ಲಿ ಕಷ್ಟ ಅನ್ನೋದು ಪ್ಲೇ ಆಗ್ತಿದೆ. ಅಲ್ಲಿ ಹೇಗೆ ಟಿ ವಿಗೆ ರಿಮೋಟ್ ವರ್ಕ್ ಆಯಿತು, ಇಲ್ಲಿ ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಹಾಗೆ ವರ್ಕ್ ಆಗುತ್ತೆ. ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಟ್ಯೂನ್ ಮಾಡ್ತೀವಿ, ನಮ್ಮ ಕಷ್ಟ ಎಲ್ಲ ಕಳೆದು ಬೇಕಾಗಿರೋದನ್ನು ನಮ್ಮ ಲೈಫಲ್ಲಿ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇಟ್ ಮೇಕ್ ಸೆನ್ಸ್. ಬಟ್ ಇವಾಗ ನೀವು ಬ್ಲಾಕೇಜಸ್ ಅಂತ ಹೇಳಿದ್ರೆ, ಯಾವ ರೀತಿ ಬ್ಲಾಕೇಜಸ್ ಇರುತ್ತೆ, ಏನೇನ್ ಬ್ಲಾಕೇಜ್ ಆಗಿ ಇರ್ಬೋದು ಒಬ್ಬ ವ್ಯಕ್ತಿ ಲೈಫ್ ಅಲ್ಲಿ? ಎಸ್, ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ಬ್ಲಾಕೇಜಸ್ ಅಂತ ಅಂದ್ರೆ ನೆನ್ನೆ ಮೊನ್ನೆ ಆಗಿರೋಂಥ ಬ್ಲಾಕೇಜಸ್ ಅಲ್ಲ, ಚೈಲ್ಡ್ಹುಡ್ ಇಂದ ಬಂದಿರೋದು. ನಾವು ಇವತ್ತೇನು ಇರ್ತೀವಿ ಲೈಫಲ್ಲಿ ಲೀಡ್ ಮಾಡ್ತಿರ್ತೀವಿ, ಅವೆಲ್ಲ ಚೈಲ್ಡ್ಹುಡ್ ಇಂದ ಬಂದಿರುತ್ತೆ. ಅಂದ್ರೆ ಹೇಗೆ ಅಂದ್ರೆ, ಒಂದು ಆಟೋ ಪೈಲಟ್ ಮೋಡಲ್ ರನ್ ಆಗ್ತಾ ಇರುತ್ತೆ ನಮ್ಮ ಲೈಫ್. ನಮ್ಮ ಚೈಲ್ಡ್ಹುಡ್ ಅಲ್ಲಿ ಏನೇನು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವೋ ಅದೇ ತರ ಇರುತ್ತೆ. ಹಾಗೆ ಮನಿನೂ ಅಷ್ಟೇ. ನಮ್ಮ ಚೈಲ್ಡ್ಹುಡ್ ಅಲ್ಲಿ ಇವಾಗ ನಮ್ಮ ತಂದೆ ತಾಯಿಗಳು ಸುಮಾರಷ್ಟು ಮನೆಯಲ್ಲೂ ಕೂಡ ಮನಿ ಮರದಲ್ಲಿ ಬೆಳೆಯಲ್ಲ. ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡಿಬೇಕು, ಒಂದೊಂದು ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೂ ಕಷ್ಟ, ಮತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಈ ಥರ ಎಲ್ಲ ಹೇಳಿರ್ತಾರೆ. ಅಫ್ಕೋರ್ಸ್ ಅವತ್ತಿನ ಸಿಚುಯೇಷನ್ ಆ ಥರ ಇರುತ್ತೆ. ಬಟ್ ಎಷ್ಟೋ ವರ್ಷದಿಂದ ಹೇಳಿರೋ ಮಾತನ್ನು ಇವತ್ತಿಗೂ ಕೂಡ ನಾವು ಹಂಗೆ ಇರ್ತೀವಿ, ಇವತ್ತಿಗೂ ಹೇಳ್ತೀವಿ ಒಂದೊಂದು ರೂಪಾಯಿ ದುಡಿಯೋಕ್ಕೂ ಎಷ್ಟು ಕಷ್ಟಪಡಬೇಕಲ್ವಾ ಅಂತ. ಸೊ ಆ ಥರ ಒಂದು ಲಿಮಿಟ್ ಬಿಲೀಫ್ ಸಿಸ್ಟಮಿಂದ ನಮಗೆ ಮನಿ ಅನ್ನೋ ಒಂದು ಬ್ಲಾಕೇಜಸ್ ಇರುತ್ತೆ. ಇನ್ನೊಂದು ಮನಿ ಬಗ್ಗೆ ನೆಗೆಟಿವ್ ಟಾಕ್ಸ್. ತುಂಬಾ ಜನ ನೆಗೆಟಿವ್ ಟಾಕ್ಸ್ ಯಾವ ರೀತಿ ಅಂತ ಅಂದ್ರೆ, ಉದಾಹರಣೆ ಹೇಳ್ತೀನಿ. ಕೆಲವು ತಿಂಗಳ ಹಿಂದೆ ನಾನು ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಆಚೆ ಕಡೆ ಪಕ್ಕದ ಟೇಬಲಲ್ಲೂ ಇಬ್ರು ಮಾತಾಡ್ತಿದ್ದಾರೆ. ಹೇಗೆ ಮಾತಾಡ್ತಿದ್ದಾರೆ ಅಂದ್ರೆ, ಅಲ್ಲಿ ಬಿಲ್ಡಿಂಗ್ನ ನೋಡ್ಬಿಟ್ಟು, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡು, ಎಷ್ಟು ಜನ ತಲೆ ಹೊಡೆದು ಕಟ್ಟಿದ್ದಾರೆ, ಎಷ್ಟು ಜನ ಮೋಸ ಮಾಡಿ ಕಟ್ಟಿದ್ದಾರೆ ಅಂತ. ಸೊ ಇದರಿಂದ ಅವ್ರ ಮನಸ್ಸಲ್ಲಿರೋ ಮಾತು ಆಚೆ ಬರ್ತಾ ಇದೆ. ಹೇಳಿದ ತಕ್ಷಣ ಆಗ್ಬಿಡಲ್ಲ. ಬಟ್ ಏನು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅವರು ಸಬ್ಕಾನ್ಷಿಯಸ್ ಮೈಂಡಿಗೆ ಅಂದ್ರೆ, ಮೋಸ ಮಾಡಿದ್ರೇನೆ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು. ಸೊ ನೀನು ಮೋಸ ಮಾಡ್ತಿಲ್ಲ, ಅದಕ್ಕೆ ನಿನ್ಗೆ ಇದೆಯಾ ಅನ್ನೋ ತರ ಅವರು ಆ ಸಬ್ಕಾನ್ಷಿಯಸ್ ಮೈಂಡ್ ಅವರಿಗೆ ಆ ತರ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇರುತ್ತೆ. ಇದೆಲ್ಲ ತುಂಬಾ ತಪ್ಪು. ಲೈಕ್ ಯಾರೋ ಸಕ್ಸಸ್ ಆಗಿರ್ತಾರೆ, ಅವರ ಲೈಫಲ್ಲಿ ನಾವು ಬೇಡದರ ಕಮೆಂಟ್ಗಳನ್ನ ಹೇಳಿದ್ರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನ್ ಅನ್ಕೊಳ್ಳುತ್ತೆ ಅಂದ್ರೆ, ಓ ಇವ್ನಿಗೆ ಸಕ್ಸಸ್ ಅಂದ್ರೆ ಇಷ್ಟ ಇಲ್ಲ, ಮನಿ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಬೇಡ. ಆ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ಬಿಟ್ಟು ಇವರ ಲೈಫಲ್ಲಿ ಕಷ್ಟ ಅನ್ನೋದು ಬರುತ್ತೆ. ಸೊ ಇನ್ನ ಕೆಲವ್ರು ಏನಂತಂದ್ರೆ, ಮನಿ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನಂಗೆ ಲೈಫಲ್ಲಿ, ನನಗೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟು, ನನಗೆ ಸಂಬಂಧ ಇಂಪಾರ್ಟೆಂಟು. ಸೊ ಈ ಥರ ಇವಾಗ ನಾನೇ ನಿಮಗೆ ನೀನೇನು ಇಂಪಾರ್ಟೆಂಟ್ ಅಲ್ಲ, ನನಗೆ ಫ್ರೆಂಡ್ಸ್ ಇಂಪಾರ್ಟೆಂಟ್, ನಂಗೆ ಅವ್ರು ಇಂಪಾರ್ಟೆಂಟ್, ಇವ್ರು ಇಂಪಾರ್ಟೆಂಟ್ ಅಂದರೆ ನಿಮ್ಮನ್ನು ನಾನು ಕಷ್ಟಕ್ಕೆ ಕರೆದ್ರೆ ಬರ್ತೀರಾ? ಇಲ್ಲ ಅಲ್ವಾ? ಅದೇ ಥರ ಮನಿ ಅನ್ನೋದು ಒಂದು ಎನರ್ಜಿ, ನೀವು ಒಂದು ಎನರ್ಜಿ, ಎಲ್ಲದಕ್ಕೂ ಒಂದೊಂದು ವೈಬ್ರೇಷನ್ ಅನ್ನೋದಿರುತ್ತೆ. ಸೊ ಮನಿನ ಲೈಕ್ ನೆಗ್ಲೆಕ್ಟ್ ಮಾಡಿಬಿಟ್ಟು ಬೇರೆಯವರು ಸಂಬಂಧ ಇಂಪಾರ್ಟೆಂಟು, ಫ್ರೆಂಡ್ಶಿಪ್ ಇಂಪಾರ್ಟೆಂಟ್, ಅಫ್ಕೋರ್ಸ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮನಿನ ಇದು ಮಾಡೋದು? ಮನಿನೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಅದಕ್ಕೂ ಒಂದು ಫ್ರೆಂಡ್ಲಿ ನೇಚರ್ ಅಂತ ಕೊಡಬೇಕು. ಅದು ಫ್ರೆಂಡ್ ಥರ ಟ್ರೀಟ್ ಮಾಡಿದಾಗ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇನ್ನು ಕೆಲವರು ಹೇಗೆ ಅಂದರೆ, ಲೈಕ್ ಕಷ್ಟ ಮನೇದು ಕಷ್ಟ ಅಂತ ಹೇಳ್ತಾನೆ ಇರ್ತಾರೆ, ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ತಿರ್ತಾರೆ. ನನ್ನ ಲೈಫಲ್ಲಿ ಎಷ್ಟೊಂದು ಕಷ್ಟಪಟ್ಬಿಟ್ಟೆ, ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡಿದೆ. ಸೊ ಈ ಥರ ಕಷ್ಟನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಅದು ಜಾಸ್ತಿ ಆಗುತ್ತೆ ಹೊರತು. ಆ್ಯಂಡ್ ಅವ್ರು ಇನ್ನೊಬ್ರ ಹತ್ರ ಹೇಳ್ಕೊಳ್ತಾರಲ್ಲ, ಹೇಳ್ಕೊಂಡಾಗ ಏನಂತಾರೆ, ಓ ನಿನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿರ್ಬೇಕು, ಅದಕ್ಕೆ ನಿನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ಯಾರೋ ಏನೋ ಮಠ ಮಂತ್ರ ಮಾಡಿಸಿರ್ಬೇಕು, ಅಥವಾ ಕಣ್ಣು ದೃಷ್ಟಿ ಆಗಿರಬೇಕು, ಅದಕ್ಕೆ ಲೈಫಲ್ಲಿ ಇಷ್ಟೊಂದು ಕಷ್ಟಪಡ್ತಿದ್ಯಾ. ಸೊ ಈ ಥರ ಎಲ್ಲ ಹೇಳಿದಾಗ ಅವ್ರು ಮನಸ್ಸಲ್ಲಿ ಸಮಾಧಾನ ಮಾಡ್ಕೊಳ್ತಾರೆ, ಓ ಹೌದು ಇರ್ಬೋದು ಅಂತ. ಅವರು ಎಂಜಾಯ್ ಮಾಡ್ತಿರ್ತಾರೆ ಅದನ್ನ. ಅಂದ್ರೆ ಕಷ್ಟನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನನ್ನ ಸಮಾಧಾನ ಆಗುತ್ತೆ, ನನ್ನ ಮನಸ್ಸಿನ ಭಾರ ಇಳಿಯುತ್ತೆ. ಯಾವುದೇ ರೀತಿ ಕಷ್ಟ ಆಗಿರ್ಬೋದು, ಒಂದು ಅವ್ರ ಆರೋಗ್ಯ ಸಮಸ್ಯೆ ಇದ್ರೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಾಗಿರ್ಬೋದು, ರಿಪೀಟೆಡ್ಲಿ ಬೇರೆಯವ್ರ ಹತ್ರ ಹೇಳ್ತಾ ಸಬ್ಕಾನ್ಷಿಯಸ್ ಮೈಂಡ್ ಏನಂತ ತಿಳ್ಕೊಳ್ಳುತ್ತೆ ಅಂದ್ರೆ, ಓ ಇವ್ರು ಇದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಇದು ಸಮಾಧಾನ ಸಿಗ್ತಾ ಇದೆ. ಸೊ ಅದಕ್ಕೆ ಆ ಸಿಗ್ನಲ್ನ ಕಳಿಸ್ತಾ ಹೋಗುತ್ತೆ, ಇವ್ರು ಅದನ್ನ ರಿಸೀವ್ ಮಾಡ್ತಾರೆ. ಇವಾಗ ನಾನು ನಿಮಗೆ ಡಯಲ್ ಮಾಡಿದ್ರೆ ನಿಮಗೆ ತಾನೇ ಫೋನ್ ಹೋಗೋದು, ನೀವು ರಿಸೀವ್ ಮಾಡ್ತೀರ. ಅದೇ ಥರ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಸಿಗ್ನಲ್ ಕಳಿಸ್ತಾ ಹೋಗುತ್ತೆ. ಯಾಕಂದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ನೀವು ಏನೊಂದು ಇನ್ಫಾರ್ಮೇಷನ್, ಏನೊಂದು ಫೀಲಿಂಗ್ಸ್ನ ಕೊಡ್ತೀರಾ, ಅದನ್ನೇ ಅದು ಸೇವ್ ಮಾಡ್ಕೊಳ್ಳುತ್ತೆ. ತಿರ್ಗಾ ಅದನ್ನೇ ಅದು ಸಿಗ್ನಲ್ ಕಳಿಸ್ತಾ ಹೋದಾಗ ನಾವು ಅದನ್ನೇ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ.
ಐ ಮೀನ್ ನೀವ್ ಎಕ್ಸಾಂಪಲ್ ಕೊಟ್ಟಿದ್ರಿಂದ ಐ ಥಿಂಕ್ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ, ಲೈಕ್ ನಿಮಗ್ ಕಾಲ್ ಮಾಡಿದ್ರೆ ಏನೋ. ಸೊ ಬೇಸಿಕ್ಲಿ ನಾವ್ ಏನ್ ಎನರ್ಜಿ ಆಚೆ ಹಾಕ್ತಿವಿ ಅದೇ ಎನರ್ಜಿ ನಮಗೆ ಬರುತ್ತೆ ಅಲ್ಲ. So ನೀವು ಪಾಡ್ಕಾಸ್ಟ್ ಶುರು ಮಾಡೋ ಮುಂಚೆನೂ ಜೆಲಸಿ ಬಗ್ಗೆ ಹೇಳ್ತಾ ಇದ್ರಲ್ವಾ? ಎಸ್ ಹೌದು. ಜೆಲಸಿ ಅನ್ನೋದೊಂದು ನೆಗೆಟಿವ್ ಫ್ರೀಕ್ವೆನ್ಸಿ ಹೇಳಿದ್ನಲ್ಲ. ಅಂದ್ರೆ ಇವಾಗ ಸಕ್ಸಸ್ ಆಗಿರ್ತಾರೆ ಅಥವಾ ಎಷ್ಟೊಂದು ದೊಡ್ಡ ವ್ಯಕ್ತಿಗಳಿಗೆ ನಾವು ಒಂದು ಜಲಸಿ ಫೀಲ್ ಮಾಡ್ಕೊಳ್ತಾ ಅವನು ಏನೋ ಒಂದು ಮೋಸ ಮಾಡಿದಾನೆ ಅಥವಾ ಏನೋ ಒಂದು ಯಾರಿಗೋ ಒಬ್ರಿಗೆ ಇದು ಮಾಡ್ಬಿಟ್ಟು ಅನ್ಯಾಯ ಮಾಡಿದಾನೆ ಅಂತ ಬೇಡದೇ ಇರೋ ಕಮೆಂಟ್ಗಳನ್ನ ಹೇಳ್ತಾ ಏನಾಗುತ್ತೆ ಅಂತ ಅಂದ್ರೆ ಲಿಟ್ರಲಿ ನಾವು ಏನು ಸಕ್ಸಸ್ನ ಎಂಜಾಯ್ ಮಾಡ್ತಾ ಇಲ್ಲ. ಅದು ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ ನಿನ್ ಸಕ್ಸಸ್ ಅಲ್ಲ ಬೇರೆಯವ್ರ ಸಕ್ಸಸ್ ಅಲ್ಲ ಅಂತ. ಒಟ್ಟು ಸಕ್ಸಸ್ನ ನೀನು ಎಂಜಾಯ್ ಮಾಡ್ತಾ ಇಲ್ಲ, ನಿನಗೆ ಬೇಡ. ಸೊ ಸಕ್ಸಸ್ ಬೇಡ ಅಂತ ಅಪೋಸ್ ಮಾಡುತ್ತೆ. ಆ್ಯಂಡ್ ಇನ್ನು ಕೆಲವ್ರು ಏನಂತ ಅಂತಾರೆ ಅಂದರೆ ಲೈಕ್ ಎಲ್ಲದಕ್ಕೂ ಕಷ್ಟಕ್ಕಾಗೋದು. ನಾನು ಕಷ್ಟಕ್ಕಾಗ್ತೀನಿ, ನಾನು ಎಲ್ಲರಿಗೂ ಕಷ್ಟಕ್ಕಾಗ್ತೀನಿ, ಸುಖಕ್ಕೆ ಹೋಗೋದಿಲ್ಲ. ಅಂದರೆ ಯಾರೋ ಒಬ್ರು ಅದ್ದೂರಿಯಾಗಿ ಮನೆ ಕಟ್ಟಿ ಅದ್ದೂರಿಯಾಗಿ ಮದುವೆ ಮಾಡ್ತಿದ್ದಾರೆ ಅಥವಾ ಏನೋ ಒಂದು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂದರೆ ಅವ್ರು ಇದಕ್ಕೆ ಹೋಗೋದಿಲ್ಲ, ಬೈಕೊಳ್ಳೋದು ಅವ್ರು ಏನೋ ದೊಡ್ಡಸ್ಗೆ ತೋರ್ಸಕ್ಕೆ ಮಾಡ್ತಾರೆ ಅಥವಾ ಇನ್ನೊಂದು ಮಾಡ್ತಾರೆ ಅಂತ ಹೇಳ್ಕೊಳ್ತಾರೆ. ಬಟ್ ಕಷ್ಟಕ್ಕೆ ಮಾತ್ರ ಆಗ್ತಾರೆ, ಒಳ್ಳೆ ಮನಸ್ಸಿರುತ್ತೆ. ಬಟ್ ಆ ಒಳ್ಳೆ ಮನಸ್ಸೇ ಅವ್ರಿಗೆ ಮುಳುವಾಗುತ್ತೆ. ಏನು ಅಂತಂದರೆ ನೀನು ಕಷ್ಟನ ಎಂಜಾಯ್ ಮಾಡ್ತಿದ್ಯಾ, ನೀನು ಕಷ್ಟನ ಖುಷಿಯಾಗಿ ರಿಸೀವ್ ಮಾಡ್ತೀವಿ, ಅದಕ್ಕೆ ನೀನು ಕಷ್ಟ ತಗೋ. ಆ್ಯಂಡ್ ಅಗೇನ್ ಅವರೇ ಹೇಳ್ತಾರೆ, ನನ್ನ ಜೀವನದಲ್ಲಿ ಎಲ್ಲರ ಕಷ್ಟನೂ ನೋಡಿದೆ, ಎಲ್ಲರಿಗೂ ಹೆಲ್ಪ್ ಮಾಡಿದೆ, ದೇವ್ರು ನನಗೆ ಈ ಥರ ಕಷ್ಟ ಕೊಟ್ಟ ಅಂತ ಹೇಳಿದ್ರೆ ನೀನು ಕಷ್ಟನ ಎಂಜಾಯ್ ಮಾಡ್ತಿದ್ಯಾ, ಅದಕ್ಕೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆಯಾ. ಸೊ ಯಾವತ್ತೂ ಜಲಸ್ ಅನ್ನೋದು ಒಂದು ಲೈಕ್ ನೆಗೆಟಿವ್ ಫ್ರೀಕ್ವೆನ್ಸಿ, ಅದೂ ಅಷ್ಟೇ. ಮತ್ತು ಕಷ್ಟ ಎಷ್ಟು ಇಂಪಾರ್ಟೆಂಟ್, ಸುಖ ಕಡೆ ಜಾಸ್ತಿ ಫೋಕಸ್ ಮಾಡಿದಾಗ ಅದನ್ನು ನಾವು ಅಟ್ರಾಕ್ಟ್ ಮಾಡ್ತೀವಿ. ಅದು ಯಾರದೇ ಆಗಲಿ, ಓಕೆ ಯಾರೋ ಬೇರೆಯವರು ಸಾಧನೆ ಮಾಡಿದ್ದಾರೆ ಅಂದರೆ ಜಸ್ಟ್ ಫೀಲ್ ಮಾಡಿ, ಓಕೆ ನನಗೆ ಅದಾಗ್ತಾ ಇದೆ ಅನ್ನೋ ಫೀಲ್ ಮಾಡಿ ಬಿಟ್ಬಿಡಿ. ಇಲ್ಲಾಂದರೆ ಜಲಸ್ ಫೀಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿಯಿಂದ ಇನ್ನೂ ಪುಲ್ ಮಾಡುತ್ತೆ, ನಮ್ಮ ಮನಸ್ಥಿತಿನ ಇನ್ನೂ ಹಾಳು ಮಾಡುತ್ತೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಂದಿರೋದ್ರಿಂದ ಸೊ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ನಾವು ಒಂದು ಹೈ ವೈಬ್ರೇಷನಲ್ಲಿ ಇಟ್ಕೊಂಡಾಗ ಡೆಫಿನೆಟ್ಲಿ ನಮಗೆ ಏನು ಬೇಕೋ ಅದನ್ನು ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ವೆರಿ ವೆಲ್ ಸೆಡ್ ಪೂಜಾ. ಅಂದ್ರೆ ಇವಾಗ ಈಸಿಯಾಗಿ ಜನ ಅರ್ಥ ಮಾಡ್ಕೋಬಹುದು. ಅಂದ್ರೆ ಬೇರೆಯವ್ರಿಗೆ ನೋಡಿ ನೀವು ಖುಷಿ ಪಟ್ರೆ ನಿಮ್ಗಿನ್ನ ಜಾಸ್ತಿ ಖುಷಿ ಸಿಗುತ್ತೆ, ಡಬಲ್ ಆಗುತ್ತೆ ಅನ್ನೋ ರೀತಿ. ಎಸ್ ಹೌದು. ಬೇರೆಯವ್ರಿಗೆ ಅಂದ್ರೆ ಜಲಸ್ ಆ ಒಂದು ವೈಬ್ಸ್ ಕೊಡ್ಬೇಡಿ. ಅಂದ್ರೆ ಬೇರೆಯವರು ಬೆಳೀತಿದ್ದಾರೆ ಅಥವಾ ಇನ್ನೊಂದು ಬೇರೆಯವ್ರು ಯಾರೋ ಒಬ್ರು ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ಅಂದ್ರೆ ಒಳಗೊಳಗಡೆನೆ ಸಂಕಟ ಆಗುತ್ತೆ. ದಟ್ಸ್ ಓಕೆ, ಏನೇ ಆದ್ರೂ ಎಲ್ಲ ನಮ್ಮ ಕೈಲೇ ಇದೆ. ನಾವೊಂದು ಜಲಸಿನ ಫ್ರೀಕ್ವೆನ್ಸಿನ ವೈಬ್ರೇಟ್ ಆಗ್ತಿತ್ತು ಅಂದ್ರೆ ನಾವು ಅದನ್ನ ರಿಸೀವ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಈ ರೀತಿ ಪ್ರೋಗ್ರಾಮ್ ಆಗಿದೆ ಅನ್ನೋ ತರ ಥಿಂಕ್ ಮಾಡಿ ಜಸ್ಟ್ ಅದು ಲೆಟ್ ಗೋ ಮಾಡ್ಬಿಡ್ಬೇಕಷ್ಟೇ. ಅದ್ರ ಬಗ್ಗೆ ಏನು ಯಾರು ಏನಾದ್ರು ಮಾಡ್ಕೊಳ್ಳಿ, ನನ್ನ ಒಂದು ಲೈಫಲ್ಲಿ ನನಗೆ ಬೇಕಾಗಿರೋದನ್ನ ನಾನು ರಿಸೀವ್ ಮಾಡ್ತೀನಿ, ಅಟ್ರಾಕ್ಟ್ ಮಾಡ್ತೀನಿ ಅನ್ನೋತಾ ಹೋಗ್ತಾ ಇರಬೇಕು ಲೈಫಲ್ಲಿ. ಸೊ ಪೂಜಾ, ಇವಾಗ ಸ್ಪೆಸಿಫಿಕ್ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಏನಿದೆ? ಸಪೋಸ್ ಒಬ್ರು ಅಬ್ಸಲ್ಯೂಟ್ಲಿ ನೋ ಮನಿ ಅಟ್ ಆಲ್, ಅವ್ರ ಹತ್ರ ಚೂರು ಹಣ ಕಾಸು ಏನೂ ಇಲ್ವೇ ಇಲ್ಲ, ಬಟ್ ಅವ್ರಿಗೆ ಇವಾಗ ದುಡ್ಡು ಬೇಕು. ಸೊ ಅವ್ರು ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಏನೆಲ್ಲ ಮಾಡ್ಬೋದು? ಎಸ್ ಹೌದು, ಮ್ಯಾನಿಫೆಸ್ಟ್ ಮಾಡ್ಬೋದು. ಯಾರು ಬೇಕಾದ್ರೂ ಮನಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಇದು ತುಂಬ ಈಸಿ ಮನಿನ ಮ್ಯಾನಿಫೆಸ್ಟ್ ಮಾಡೋದು. ಅದು ಒಂದು ಎನರ್ಜಿ, ಆ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಂಡ್ರೆ ಮನಿನ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಕಂಪೇರ್ ಟು ಅದರ್ಸ್, ಅಂದರೆ ಬೇರೆ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕಿಂತ. ಸೊ ಫಸ್ಟ್ಗೆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಅಂದರೆ ನಮ್ಮಲ್ಲಿರೋ ಒಂದು ಮನಿ ಬ್ಲಾಕೇಜಸ್ ಯಾವ ರೀತಿ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಒಂದು ದೇಹದಲ್ಲಿ ಇವಾಗ ಬ್ಲಡ್ ಹೆಪ್ಕಟ್ಟಾಗ ಹೇಗೆ ನಮ್ಮನ್ನ ಅಂದ್ರೆ ನಮ್ಮ ದೇಹ ಹದಗೆಡುತ್ತಲ್ವಾ, ಅವಾಗ ಅನಾರೋಗ್ಯಕರ ಸ್ಥಿತಿಗೆ ಹೋಗುತ್ತೆ, ನಮ್ಮನ್ನ ಸಿಕ್ ಪರ್ಸನ್ ಅಂತ ಕರೀತಾರೆ. ಅದೇ ರೀತಿ ನಮ್ಮ ಲೈಫಲ್ಲೂ ಮನಿ ಅನ್ನೋ ಒಂದು ಫ್ಲೋ ಇಲ್ಲ, ಬ್ಲಾಕ್ ಆದಾಗ ನಮ್ಮನ್ನು ಕೂಡ ಪುವರ್ ಪರ್ಸನ್ ಅಂತಾನೆ ಕರೆಯೋದು ಸಮಾಜದಲ್ಲಿ. ಸೊ ಹಾಗಾಗಿ ಆ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಬೇಕು. ಇದಕ್ಕೆ ಸಿಂಪಲ್ ಮೆಥಡ್ಸ್ ಕೂಡ ಅವರ ಸೆಲ್ಫ್ ಹೀಲ್ ಮಾಡ್ಕೊಳ್ಳೋ ಮೆಥಡ್ಸ್ ಏನಪ್ಪಾ ಅಂತಂದ್ರೆ ಫೀಲ್ ದ ಮನಿ, ಸಿ ದ ಮನಿ ಅಂಡ್ ರೆಸ್ಪೆಕ್ಟ್ ದ ಮನಿ. ಸೊ ಮನಿನ ಫೀಲ್ ಮಾಡ್ತಾ ಇರಬೇಕು. ಹೇಗೆ ಅಂದರೆ ಇವಾಗ ವಿಜುವಲೈಸ್ ಮಾಡೋಕ್ಕೆ ಹೇಳ್ತೀವಿ. ಆ್ಯಕ್ಚುಲಿ ಒಂದು ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನಲ್ಲಿ ಮನಿನ ಇಟ್ಕೊಂಡು ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ನನ್ನದು ಆ ವೈಬ್ಸ್ ಕೊಡಬೇಕು. ಅದಕ್ಕೆ ಒಂದು ನನ್ನ ಫ್ರೆಂಡು ಅನ್ನೋ ಥರ ಟ್ರೀಟ್ ಮಾಡಬೇಕು. ಆ ಮೆಡಿಟೇಷನಲ್ಲಿ ವಿಜುವಲೈಸ್ ಮಾಡ್ತಾ ನನ್ನ ಹತ್ರ ಹಣ ಇದೆ ಅನ್ನೋ ಥರ ರಿಪೀಟೆಡ್ಲಿ ಹೇಳ್ತಾ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಒಪ್ಕೊಳ್ತಾ ಹೋಗುತ್ತೆ. ಕಾನ್ಷಿಯಸ್ಲಿ ಹೇಳ್ತಾ ಸಬ್ ಕಾನ್ಷಿಯಸ್ ಮೈಂಡ್ ಒಪ್ಕೊಳ್ತಾ ಹೋಗುತ್ತೆ. ಆ ಥರ ಒಂದು ವಿಜುವಲೈಸ್ ಮಾಡೋ ಮೂಲಕ. ಮತ್ತು ಸಿ ದ ಮನಿ, ಇವಾಗ ಎಲ್ಲರೂ ದುಡ್ಡು ನೋಡ್ತಾನೆ ಇಲ್ಲ. ಇವಾಗ ನಾವಾದ್ರೂ ಅಷ್ಟೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಮನಿ ಅನ್ನೋದೇ ನೋಡ್ತಾ ಇಲ್ಲ. ಸೊ ಮನಿ ಅನ್ನೋದನ್ನ ನೋಡಬೇಕು ಡೈಲಿ. ಸೊ ಕಾಣೋ ಥರ ಒಂದು ಜಾರಲ್ಲಿ ಹಾಕಿಟ್ಕೊಂಡು ಮನಿ ಎವ್ರಿಡೇ ನೋಡೋ ಥರ, ಅದು ಒಂದು ಟೆಕ್ನಿಕ್ಕು. ಸೊ ಎವ್ರಿಡೇ ನೋಡೋ ಥರ ನಾವು ಇಟ್ಕೊಳ್ತಾ ಹೋಗೋದು. ಆ್ಯಂಡ್ ರೆಸ್ಪೆಕ್ಟ್ ದ ಮನಿ. ಮನಿನ ಯಾವತ್ತೂ ನೆಗೆಟಿವ್ ಟಾಕ್ಸ್ ಆಡಬಾರ್ದು ಅಂತ ಅವಾಗಲೇ ಹೇಳಿದ್ನಲ್ಲ. ಸೊ ರೆಸ್ಪೆಕ್ಟ್ ಮಾಡಬೇಕು ಮನಿನ. ಯಾರಿಗೆ ಕೊಡಬೇಕಾದ್ರೂ ಮನಿ ಕೊಡಬೇಕಾದ್ರೂ ಗ್ರ್ಯಾಟಿಟ್ಯೂಡಿಂದ ಕೊಡೋದಾಗಿರ್ಬೋದು, ಮನಿ ಈಸ್ಕೊಳ್ಬೇಕಾದ್ರೂ ಅಷ್ಟೇ ಗ್ರ್ಯಾಟಿಟ್ಯೂಡಿಂದ ಈಸ್ಕೊಳ್ಳೋದಾಗಿರ್ಬೋದು. ಅಥವಾ ಯಾವ್ದಾರ ಒಂದು ಶಾಪಿಂಗ್ ಮಾಲಿಗೆ ಹೋಗಿರ್ತೀವಲ್ಲ, ಅಲ್ಲಿ ಇದಿಷ್ಟೊಂದು ಕಾಸ್ಟ್ಲಿ ಇದೆ,
ನಾನು ಇದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ ಅಂತ ಬೈದು ಅಥವಾ ಬೇಜಾರು ಮಾಡ್ಕೊಂಡು ಆ ಥರ ಎಲ್ಲ ಅಂದರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಥರ ಸಾಕಷ್ಟು ಮಾಡ್ತೀವಿ ನಾವು. ಇಷ್ಟೊಂದು ಕಾಸ್ಟ್ಲಿ ಇದೆ, ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಜಸ್ಟ್ ಹೇಳಿ ಓಕೆ ತೊಗೊಳ್ಬೋದು ಅನ್ನೋ ಥರ ಒಂದು ಫೀಲ್ ಕೊಡೋದಷ್ಟೇ, ಕಾನ್ಷಿಯಸ್ಲಿ ಫೀಲ್ ಕೊಡೋದಷ್ಟೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ. ಬಿಕಾಸ್ ರಿಪೀಟೆಡ್ಲಿ ನಾವು ಇದನ್ನೇ ಮಾಡ್ಕೊಂಡು ಬಂದಿರೋದು. ಯಾರೋ ಒಬ್ರು ಜಾಸ್ತಿ ದುಡ್ಡು ಕೇಳ್ಬಿಟ್ರೆ ಬೈಕೊಂಡು ತಗೋ ಇಷ್ಟೊಂದು ದುಡ್ಡು ಅಂತ ಕೊಡ್ತೀವಿ. ಸೊ ಅದೆಲ್ಲ ಅವ್ರಿಗೆ ಬೈತೀವಿ ಹೊರತು ಮನೆಯಂತೂ ಆ ನೆಗೆಟಿವ್ ವೈಬ್ಸ್ ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ತೀವಿ. ಅದು ಒಂದು ಇದಾಗುತ್ತೆ. ಸೊ ಸೆಲ್ಫ್ ಹೇಗೆ ಹೀಲ್ ಮಾಡ್ಕೊಳ್ಬೋದು ಅಂದರೆ ಈ ಥರ ಒಂದು ಹೀಲ್ ಮಾಡ್ಕೊಳ್ಬೋದು. ಇನ್ನು ನಾವು ಹೇಗೆ ಅದನ್ನು ಸೆಷನಲ್ಲಿ ಹೀಲ್ ಮಾಡ್ಬೋದು ಅಂತಂದರೆ ಕ್ಲಾಸಸ್ಸಲ್ಲಿ ಓಪನೋ ಇದು ಕ್ಲೆನ್ಸಿಂಗ್ ಅಂದರೆ ಲೆಟ್ಟಿಂಗ್ ಗೋ ಟೆಕ್ನಿಕ್. ಓಪನೋ ಅಡ್ವಾನ್ಸಲ್ಲಿ ಮನೆಯ ಒಂದು ಪ್ರೇಯರ್ ಮಾಡಿಸ್ತಾ ಅದನ್ನು ಕೂಡ ಆ ಬ್ಲಾಕೇಜಸ್ನ ಇತ್ತು ಅಂತಂದರೆ ಬೇಗ ರಿಲೀಸ್ ಆಗುತ್ತೆ ಮನೆಯ ಬಗ್ಗೆ. ಆ್ಯಂಡ್ ಮನಿ ಮೆಡಿಟೇಷನ್ ಅಂತ ಕೆಲವು ಇದ್ದಾವೆ. ಮತ್ತು ವಿಜುವಲೈಸ್ ಮಾಡೋದು, ವಿಜುವಲೈಸೇಷನ್ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಮ್ಯಾನಿಫೆಸ್ಟೇಷನಲ್ಲೂ ವಿಜುವಲೈಸ್ ಮಾಡಬೇಕು ಅಂತಂದರೆ ಲೈಕ್ ಇವಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿನ ಒಂದು ಲ್ಯಾಂಗ್ವೇಜ್ ಬಂದು ಪಿಕ್ಚರ್ ಇಮೇಜ್. ಅಂದರೆ ಪಿಕ್ಚರ್ ಮಾತ್ರ ನೆನ್ಪಿಟ್ಕೊಂಡಿರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಯಾರಿಗೇ ಆಗಲಿ ಇವಾಗ ಹಿಂದಿನ ಘಟನೆ ನಾವು ಕೇಳ್ತು ಅಂತಂದರೆ ಘಟನೆ ಆ ಪಿಕ್ಚರ್ ಮಾತ್ರ ಕಣ್ಮುಂದೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಪಿಕ್ಚರ್ನ ಅಂದರೆ ವಿಜುವಲೈಸೇಷನಲ್ಲಿ ಅದನ್ನು ಹೇಗೆ ನೀವು ಆ ಮನಿಯನ್ನು ಒಂದು ಇಮೇಜ್ನ ನೀವು ಸೇವ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಬೇಕು, ಮೈಂಡಿಗೆ ರೀಪ್ರೋಗ್ರಾಮ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀವಿ. ಮತ್ತು ಅದಕ್ಕೆ ಮನಿಯ ಒಂದು ಅಫರ್ಮೇಷನ್ಸ್, ಮನಿ ಬಗ್ಗೆ ಒಂದು ಅಫರ್ಮೇಷನ್ಸು ಹೇಳ್ತಾ ಹೋಗೋದು, ಮತ್ತು ಮಂತ್ರಾಸ್ ಆಗಿರ್ಬೋದು, ಸ್ವಿಚ್ ವರ್ಡ್ಸು, ಈ ಥರ ಸಾಕಷ್ಟು ಪ್ರಯತ್ನದಿಂದ ಒಂದು ಎಫರ್ಟ್ ಹಾಕಿ ಕನ್ಸಿಸ್ಟೆನ್ಸಿಯಾಗಿ ಎಫರ್ಟ್ ಹಾಕ್ತಾ ಮಾಡೋದ್ರಿಂದ ಮನೆಯ ಒಂದು ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ನಾವು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಮಾಡೋದಾಗಿರ್ಬೋದು, 369 ಟೆಕ್ನಿಕ್ ಮಾಡೋದಾಗಿರ್ಬೋದು, 555 ಟೆಕ್ನಿಕ್ಕು, ಅದೆಲ್ಲವೂ ಟೆಕ್ನಿಕ್ ಮಾಡಿದಾಗ ಎಲ್ಲರೂ ಮನಿ ಒಂದು ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂದರೆ ಕೆಪಾಸಿಟಿ ಮೇಲೆ ಹೋಗುತ್ತೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ. ಇವಾಗ ಎಕ್ದಮ್ ನಾನು 1 crore ಮಾಡಿಬಿಡ್ತೀನಿ ಅಂತ ಅಂದರೆ ನನ್ನದೇ ಸಬ್ಕಾನ್ಷಿಯಸ್ ಮೈಂಡ್ ಒಪ್ಪಲ್ಲ. ಯಾಕೆಂದರೆ ಗೊತ್ತು ನನ್ನ ಒಂದು ಮೈಂಡಿನ ಕೆಪಾಸಿಟಿ, ನನ್ನ ಒಂದು ಎಫರ್ಟ್ ಗೊತ್ತು. ಸೊ ಹಾಗಾಗಿ ಅವರ ಒಂದು ಎಫರ್ಟ್ ಎಷ್ಟಿದೆ ಆ್ಯಕ್ಷನ್ ರೂಪದಲ್ಲಿ, ವಿತೌಟ್ ಆ್ಯಕ್ಷನ್ ದೆರ್ ಇಸ್ ನೋ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ದೀನಲ್ಲ. ಸೊ ಆ್ಯಕ್ಷನ್ ರೂಪದಲ್ಲಿ ಎಷ್ಟು ಎಫರ್ಟ್ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ತಿಂಗಳಿಗೆ 50,000 ರೂಪಾಯಿ ಲೈಕ್ ಅರ್ನ್ ಮಾಡ್ತಿದ್ದಾರೆ ಅಂದರೆ ಬಿಸ್ನೆಸ್ಸಲ್ಲಿ ಲಾಭ ಬರ್ತಿದೆ ಅಂತ ಅಂದರೆ ನೆಕ್ಸ್ಟ್ ಅವರು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ 10,000 ರೂಪಾಯಿ ಜಾಸ್ತಿ ಹಾಕೊಂಡು ಮ್ಯಾನಿಫೆಸ್ಟ್ ಮಾಡಿ, ಅವಾಗ ಅವ್ರ ಬ್ರೈನಿಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಅವಾಗ ಆ ಥರ ಮಾಡ್ತು ಅಂತಂದರೆ ಚಿಕ್ಕದಿಂದ ಸ್ಟಾರ್ಟ್ ಮಾಡ್ತು ಅಂದರೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಲೈಕ್ ದೊಡ್ಡದು ಎಷ್ಟು ಅಮೌಂಟ್ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಎಲ್ಲವೂ ನಮ್ಮ ಬ್ರೈನಿಗೆ ಟ್ರೈನ್ ಮಾಡುವಂಥ, ನಮ್ಮ ಬ್ರೈನಿಗೆ ಆ್ಯಕ್ಟಿವಿಟಿ ಇವೆಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಂದರೆ. ಐ ಮೀನ್ ಎನಿಥಿಂಗ್ ಇಸ್ ಪಾಸಿಬಲ್, ಬಟ್ ಆಲ್ಸೋ ನಮ್ಗೆ ನಮ್ ಲಿಮಿಟೇಷನ್ಸ್ ಏನು ಅಂತ ಸ್ವಲ್ಪ ಗೊತ್ತಿರ್ಬೇಕು. ಅಂಡ್ ದೆನ್ ಸ್ಟೆಪ್ ವೈಸ್ ಹೋಗಿ ಮಾಡ್ಬೋದು ಅಲ್ಲ. ಇವಾಗ ಸಪೋಸ್ ಯಾರಿಗಾದ್ರೂ ಲೈಕ್ ತುಂಬಾ ಸಾಲ ಇದೆ, ಅದರಿಂದ ಆಚೆ ಬರ್ಬೇಕು ಅಂದ್ರೆ ಯಾವ ರೀತಿ ಅವರು ಏನ್, ಅಥವಾ ಅಫರ್ಮೇಷನ್ಸ್ ಯಾವ ತರ ಹೇಳ್ಬೇಕು ಅವರು? ಅಫರ್ಮೇಷನ್ಸ್ ಅಂತ ಅಂದರೆ ಇವಾಗ ಅವರಿಗೆ ಅವರ ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಇವಾಗ ನಾವು ಜನರಲಾಗಿ ಕೊಡೋದಾದರೆ ಐ ಆಮ್ ವೆಲ್ತಿ, ಐ ಆಮ್ ರಿಚ್, ಐ ಆಮ್ ಲಕ್ಕಿ, ಈ ಥರ ಹೇಳ್ತಾ ಎಲ್ಲ ಡೆಫಿನೆಟಾಗಿ ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ. ಬಟ್ ಇವಾಗ ತುಂಬ ಸಾಲ ಆಗಿತ್ತು ಅಂತ ಅಂದರೆ ಅದಕ್ಕೆ ಕೆಲವು ಮಂತ್ರಗಳಿಂದ ಇದು ಮಾಡ್ಬೋದು. ಈ ಕೆಲವು ಸ್ವಿಚ್ ವರ್ಡ್ಸು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅಂದರೆ ಅವರ ವೈಬ್ರೇಷನ್ನ ರೇಸ್ ಮಾಡ್ಕೊಳ್ಬೇಕಷ್ಟೆ. ಇದರಲ್ಲಿ ಏನು ಅಂಥದ್ದು ಇಲ್ಲ, ವೈಬ್ರೇಷನ್ನ ರೇಸ್ ಮಾಡ್ಕೊಳ್ಬೇಕು. ಮತ್ತು ಮೆಡಿಟೇಷನ್ ಮೂಲಕ ಬೇರೆ ಬೇರೆ ಏನೋ ಕೆಟ್ಟ ಥಾಟ್ಸ್, ನೆಗೆಟಿವ್ ಥಾಟ್ಸ್ ರಿಪೀಟೆಡ್ಲಿ ಬರ್ತಾ ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲ್ಲ. ಮತ್ತು ಚಿಂತೆ, ಸಾಲ ಆಗಿಬಿಟ್ಟಿದೆ ಅಥವಾ ಇನ್ನೊಂದಾಗಿದೆ, ಈ ಥರ ಒಂದು ಎಷ್ಟೇ ದುಡಿದ್ರೂ ಅವ್ರಿಗೆ ಕೈಗೆ ಸಿಗ್ತಾ ಇರಲ್ಲ, ಈ ಥರ ಒಂದು ಚಿಂತೆಗಳು ಇರೋದ್ರಿಂದ ಅವರಿಗೆ ಯಾವುದ್ರ ಕಡೆ ಫೋಕಸ್ ಮಾಡೋಕ್ಕಾಗ್ತಿರಲ್ಲ. ಅವಾಗ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಅದರ ಥಾಟ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗಿ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಯಾವ ರೀತಿ ನನ್ನ ಒಂದು ಸಾಲನ ತೀರಿಸ್ಬೋದು, ಯಾವ ರೀತಿ ಒಂದು ಮ್ಯಾನಿಫೆಸ್ಟ್ ಮಾಡ್ಬೋದು. ಎಲ್ಲವೂ ಅವರಲ್ಲೇ ಅಡಗಿದೆ, ಎಲ್ಲವೂ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಇದೆ. ಅವರೇ ಅದನ್ನು ತೊಗೊಂಡು ಹೋಗಬೇಕು, ನಾವು ಜಸ್ಟ್ ದಾರಿ ತೋರಿಸೋದು ಅಷ್ಟೇ. ನೈಸ್. ನೀವು ಸ್ವಿಚ್ ವರ್ಡ್ಸ್ ಬಗ್ಗೆ ಹೇಳಿದ್ರಲ್ಲ, ವಾಟ್ ಆರ್ ಎಕ್ಸಾಂಪಲ್ಸ್ ಕೊಡ್ತೀರಾ ಸ್ವಲ್ಪ? ಸ್ವಿಚ್ ವರ್ಡ್ಸ್ ಅಂತ ಅಂದರೆ ಇವಾಗ ಅನಿಮಲ್ಸ್ ಇಂದೂ ಅಷ್ಟೇ ರೀಸೆಂಟಾಗಿ ಹೇಳ್ಕೊಟ್ಟೆ. ಅನಿಮಲಿಂದ ಅಂದರೆ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅನ್ನೋ ಒಂದು ಸ್ವಿಚ್ ವರ್ಡು, ಮತ್ತು ಡಿವೈನ್ ಟುಗೆದರ್ ಕೌಂಟ್ ಅನ್ನೋ ಒಂದು ಸ್ವಿಚ್ ವರ್ಡು. ಈ ಥರ ಸುಮಾರಷ್ಟು ಬರ್ತಾ ಇದೆ. ಅಂದರೆ ಲೈಕ್ ಸ್ವಿಚ್ ವರ್ಡ್ಸ್ ಮನಿ ಬಗ್ಗೆನೇ ಇರೋದು ಸ್ವಿಚ್ ವರ್ಡ್ಸು ತುಂಬ ಇದ್ದಾವೆ. ಸೊ ಅದನ್ನು ರಿಪೀಟೆಡ್ಲಿ ಹೇಳಬೇಕು. ಆ್ಯಂಡ್ ಸ್ವಿಚ್ ವರ್ಡ್ಸ್ ವರ್ಕ್ ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ, ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಇವಾಗ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಹೀಲಿಂಗ್ ಪ್ರೋಸೆಸ್ ಮಾಡ್ತೀವಲ್ಲ, ಅವಾಗ ಇವೆಲ್ಲವೂ ಅಷ್ಟೇ, ಮಂತ್ರಗಳು ಅಷ್ಟೇ ವರ್ಕ್ ಆಗ್ತಿದೆ ನನಗೆ ಅಂತ ಗೊತ್ತಾಗದೆ ಅವಾಗಲಿಂದ ಗೊತ್ತಾಗುತ್ತೆ. ಆ್ಯಂಡ್ ಜರ್ನಲಿಂಗು ಅಷ್ಟೇ, ಮನಿ ಬಗ್ಗೆ ಆ್ಯಂಡ್ ಲೈಫಲ್ಲಿ ಅವ್ರಿಗೆ ಏನೇನೋ ಒಂದು ಗ್ರೇಟ್ಫುಲ್ ಆಗಿದ್ದಾರೆ, ಯಾವ್ಯಾವ ಥಿಂಗ್ಸಿಗೆ ಗ್ರೇಟ್ಫುಲ್ ಆಗಿದೆ ಅದನ್ನು ಜರ್ನಲಿಂಗ್ ಮಾಡೋದಿರ್ಬೋದು. ಅಫರ್ಮೇಷನ್ಸ್ನೂ ಕೂಡ ಬರಿಬೋದು. ಡೈಲಿ ಬರಿತಾ ಇವಾಗ ನಾವು ಎಕ್ಸಾಮಲ್ಲಿ ಆನ್ಸರ್ಸ್ನ ಓದಿದ್ರೆ ನಮಗೆ ನೆನಪಿರ್ತಿರ್ಲಿಲ್ಲ, ಅದೇ ಬರೆದ್ರೆ ನೆನಪಿರೋದು. ಸೊ ಹಂಗೆ
ಅಫರ್ಮೇಷನ್ಸ್ನ ಆಗಿರ್ಬೋದು ಬರೆಯೋದು, ಅವ್ರ ಗೋಲ್ಸ್ ಏನಾಗಿರ್ಬೋದು ಪದೇ ಪದೇ ಬರೆಯೋದ್ರಿಂದನೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಬೇಗ. ಎಲ್ಲವೂ ಅಷ್ಟೇ, ನಾನು ಏನೇನು ಟೆಕ್ನಿಕ್ಸ್ ಹೇಳ್ತೀವಿ ಎಲ್ಲವೂ ಅವ್ರ ಸಬ್ಕಾನ್ಷಿಯಸ್ ಮೈಂಡಿಗೆ ಟ್ರೈನ್ ಮಾಡ್ಲಿಕ್ಕೆ ಅಷ್ಟೇ. ಅದರಿಂದ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತಲ್ಲ, ಎಲ್ಲವೂ ಲಾಜಿಕ್ಕಿಂದ ವರ್ಕ್ ಆಗೋದು. ಸೊ ಕೆಲವ್ರು ಹೇಳ್ತಾರೆ ಇನ್ಸ್ಪೈರ್ಡ್ 2 ದಿನ ಮಾಡಿಬಿಟ್ಟೆ ಆಮೇಲೆ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಅಂತಾರೆ. ಸೊ ಅದೆಲ್ಲ ಡೆಸ್ಪರೇಟ್ ಆ್ಯಕ್ಷನ್ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಇನ್ಸ್ಪೈರ್ ಆಗಿ ಆ್ಯಕ್ಷನ್ ತೊಗೊಂಡಾಗ ಮಾತ್ರ ವರ್ಕ್ ಆಗುತ್ತೆ. ಅಂದರೆ ಇವಾಗ ಮೊಟ್ಟೆ ಒಳಗಿಂದ ಹೊಡ್ಕೊಂಡು ಬಂದರೆ ಮರಿ ಆಗುತ್ತೆ, ನಾವು ಮೇಲೆ ಹೊಡೆದ್ರೆ ಏನಾಗಲ್ಲ, ಆಮ್ಲೆಟ್ ಆಗುತ್ತೆ ಅಷ್ಟೇ. ಸೊ ಆ ಥರ ಅವರು ಡೆಸ್ಪರೇಟ್ ಆ್ಯಕ್ಷನ್ ಮಾಡಬಾರ್ದು, ಇನ್ಸ್ಪೈರ್ಡ್ ಆಗಿ ಆ್ಯಕ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ಆ ಬ್ಲಾಕೇಜಸ್ ಕ್ಲಿಯರ್ ಮಾಡಿ ಅವರ ಮನಿನ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ. ಸೊ ಪೂಜೆ, ಇವಾಗ ಮನಿ ಮ್ಯಾನಿಫೆಸ್ಟ್ ಯಾರಾದ್ರೂ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಎಷ್ಟು ದಿನ ವೇಟ್ ಮಾಡ್ಬೋದು, ಅವ್ರು ಎಷ್ಟು ದಿನ ಕಾಯ್ಬೇಕು? ಅದಕ್ಕೆ ಅಂದರೆ ಟೈಮ್ ಅನ್ನೋದಿಲ್ಲ. ನಾಳೆನೇ ಆಗ್ಬೋದು, ಇಲ್ಲ 1 ವಾರನೂ ಆಗ್ಬೋದು, 1 ವರ್ಷನೂ ಆಗ್ಬೋದು. ಅವರ ಒಂದು ಥಾಟು, ಎಮೋಷನ್, ಬಿಲೀಫ್ ಸಿಸ್ಟಮ್ ಯಾವ ರೀತಿ ಇದೆ ಆ ರೀತಿ ವರ್ಕ್ ಆಗುತ್ತೆ. ಸೊ ಈ ನಂಬಿಕೆ ಅಂದರೆ ಈ ಮ್ಯಾನಿಫೆಸ್ಟೇಷನಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವಾಗ ನಂಬಿ ನಾವು ಮಾಡ್ತೀವಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಂಬಿಕೆ ಇಲ್ಲಾಂದರೆ ಸುಮ್ಮನೆ ಡೌಟ್ಫುಲ್ ಆಗಿ ಮಾಡೋದು ಅಥವಾ ಆಗುತ್ತೋ ಇಲ್ಲೋ ಅಂತ ಎಕ್ಸ್ಪೆರಿಮೆಂಟ್ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ 100% ವರ್ಕ್ ಆಗಲ್ಲ. ಇಲ್ಲ ಅಂತಂದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅದಕ್ಕೆ ಟೈಮ್ ಅನ್ನೋದಿಲ್ಲ, ಟೈಮ್ ಲಿಮಿಟ್, ಯಾವುದು ಟೈಮ್ ಲಿಮಿಟ್ ಇಲ್ಲ. ಎಷ್ಟು ದಿನದಲ್ಲಿ ಬೇಕಾದ್ರೂ ಅವ್ರಿಗೆ ಆಗ್ಬೋದು. ಆ ಸೂಚನೆ ಸಿಗ್ತಾ ಹೋಗುತ್ತೆ, ಅವ್ರಿಗೆ ಸಿಗ್ನಲ್ಸ್ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಹೋಗ್ತಾ ಇದೆ ನನ್ನ ಲೈಫಲ್ಲಿ, ಯಾವ್ಯಾವ ರೀತಿ ಗುಡ್ ಥಿಂಗ್ಸ್ನ ನಾನು ಅಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಅನ್ನೋ ಥರ. ಓಕೆ. ಪೂಜಾ, ಸೊ ನೀವು ಅಫರ್ಮೇಷನ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಲೈಕ್ ಡೈಲಿ ಬರ್ದ್ರೆ ನೀವು ಮೈಂಡ್ ನೀವು ರಿಮೈಂಡ್ ಮಾಡ್ತಾ ಇದ್ದೀರಾ ಬೇಸಿಕ್ಲಿ ಹಿಂಗೆ ಹಿಂಗೆ ಅಂತ. ಸೊ ಇವಾಗ ಒಂದ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಡೆಸ್ಪಿರೇಷನ್ ಆಗಿರ್ಬಾರ್ದು, ನೀವೇನೇ ಒಂದ್ ಮ್ಯಾನಿಫೆಸ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಲೆಟ್ ಇಟ್ ಗೋ ಅಂತ. ಸೊ ನೀವು ಡೈಲಿ ಅಫರ್ಮೇಷನ್ಸ್ ಬರೀತಾ ಇರ್ಬೇಕಾದ್ರೆ ಮತ್ತೆ ಯು ಆರ್ ರೀಕಾಲಿಂಗ್ ಅಲ್ವಾ, ಆವಾಗ ಎನರ್ಜಿ ಒಂದ್ ಡೆಸ್ಪರೇಟ್ ಎನರ್ಜಿ ತರ ಕೌಂಟ್ ಆಗಲ್ವಾ? ಅದೇ ಲೆಟ್ ಗೋ ಮಾಡಬೇಕು ಅಂತ ಹೇಳಿದ್ನಲ್ಲ. ಇವಾಗ ಹೇಗೆ ಒಂದು ಆರ್ಡರ್ ಮಾಡಿದ್ರೆ ಅದು ಬರುತ್ತೆ ಅಂತ ನಂಬಿರ್ತೀವಲ್ಲ, ಹಾಗೆ ಅಫರ್ಮೇಷನ್ಸ್ನ ಬರೆದು ಜಸ್ಟ್ ಬಿಟ್ಬಿಡ್ಬೇಕು. ಮತ್ತೆ ಅದು ಸ್ಟಾರ್ಟಿಂಗಲ್ಲಿ ಹಂಗೆ ಅನ್ಸುತ್ತೆ, ಪದೇ ಪದೇ ಯೋಚನೆ ಮಾಡಬೇಕು, ಪದೇ ಪದೇ ಇದು ಮಾಡಬೇಕು ಅಂತ. ಯಾವಾಗ ಈ ಒಂದು ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತೀವಿ, ಸೆಲ್ಫ್ ಹೀಲಿಂಗ್ ಎಲ್ಲ ಹೇಳ್ಕೊಡ್ತೀವಲ್ಲ, ಆ ಒಂದು ಮೈಂಡ್ ಕಾಮ್ ಮಾಡುತ್ತೆ. ಲೈಕ್ ಆ ಥರ ಎಲ್ಲ ಒಂದು ಡೆಸ್ಪರೇಟ್ ಆ್ಯಕ್ಷನ್ ತೊಗೊಳಕ್ಕೆ ಬಿಡೋದಿಲ್ಲ. ಸೊ ಈ ಥರ ಎಲ್ಲ ಮಾಡಿದಾಗ ಎಲ್ಲದಕ್ಕೂ ಒಂದೊಂದು ಸ್ಟೆಪ್ ವೈಸ್ ಫಾಲೋ ಮಾಡ್ಕೊಂಡು ಹೋದಾಗ ಡೆಫಿನೆಟ್ಲಿ ನಮ್ಗೆ ಆ ಥರ ಒಂದು ಅನ್ಸೋದಿಲ್ಲ. ಐ ಥಿಂಕ್ ನೈಸ್. ಸೊ ಇನ್ ಕನ್ಕ್ಲೂಷನ್, ಎಲ್ಲಾರು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅಂಡ್ ಬೇರೆ ಮ್ಯಾನಿಫೆಸ್ಟೇಷನ್ ಕಂಪೇರ್ ಮಾಡಿ ನೋಡಿದ್ರೆ ಮನಿ ಫ್ಲೋ ಹೌದು, ಬ್ಲಾಕೇಜಸ್ ಇರುತ್ತೆ ಅಷ್ಟೇ. ಅದು ಮನಿ ಅದು ರಿಮೂವ್ ಮಾಡಿದಾಗ ಈಸಿಯಾಗಿ ಫ್ಲೋ ಆಗುತ್ತೆ. ನಮಗ್ ಬೇಕಾಗಿರೋದು ದುಡ್ಡು ಅಲ್ಲ, ದುಡ್ಡು ನಮಗ್ ಬರ್ಬೇಕಾಗಿರೋ ದುಡ್ಡು ಸ್ಟಕ್ ಆಗಿರುತ್ತೆ. ಅದನ್ನ ರಿಮೂವ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ನಮ್ ಲೈಫಲ್ಲಿ ಬರುತ್ತೆ. ಓಕೆ. ನೀವ್ ಯಾವ್ದಾದ್ರು ಆತರ ಎಕ್ಸಾಂಪಲ್ಸ್ ನೋಡಿದ್ದೀರಾ ನಿಮ್ ಸೆಷನ್ಸ್ ಅಲ್ಲಿ? ತುಂಬಾ ಜನ ನೋಡಿದೀನಿ. ಮನಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇಷ್ಟು ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಿದೆ, ಸಿಕ್ತು ಅಂತ ಲೈಕ್ ನನಗೆ ಹೇಳಿರೋದು, ಫೋನ್ ಕಾಲ್ಸ್ ಮಾಡಿ ಹೇಳಿದ್ದಾರೆ. ಅಂಡ್ ಪರ್ಸ್ನಲಿ ನನಗೆ ಫಸ್ಟ್ ಮಾಡಿದ್ರೆ ನಾನು ಮನಿನ ಮ್ಯಾನಿಫೆಸ್ಟ್ ಮಾಡಿದ್ದು. ಸೊ ಲೈಕ್ ಲಿಟ್ರಲಿ ನನಗೆ ಅಂದ್ರೆ ಲೈಕ್ ನಂಬಿಕೆ ಇತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ನಂಬಿದಕ್ಕಿಂತ ಜಾಸ್ತಿ ನನಗೆ ಸಿಗ್ತಲ್ಲ ಅನ್ನೋ ಒಂದು ಖುಷಿ. ಡೆಫಿನೆಟ್ಲಿ 100% ನಾನು ಹೇಳ್ತೀನಿ, ಎಲ್ಲರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಮನಿನಂತೂ ಈಸಿಲಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂದ್ರೆ ಸ್ಟಾರ್ಟಿಂಗ್ ಇಂದ ಚಿಕ್ಕ ಚಿಕ್ಕ ಅಮೌಂಟ್ನ ಮಾಡ್ಕೊತಾ ಹೋಗಿ, ದೊಡ್ಡದಾಗಿ ಏಕ್ದಮ್ ನಾನು 1 lakh ಮಾಡ್ತೀನಿ, 2 lakh ಮಾಡ್ತೀನಿ ಅಂತ ಅನ್ನಕ್ಕೆ ಹೋಗ್ಬೇಡಿ. ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಹೋಗಿ. ಸ್ಪೆಸಿಫಿಕ್ ಕ್ಲಾರಿಟಿ ಇರಲಿ. ಇವಾಗ ಯಾವುದೇ ಆಗಲಿ ದೇವ್ರ ಹತ್ರ ನಾವು ಕೇಳ್ಕೊಳ್ಬೇಕು ಅಂತಂದ್ರು, ದೇವ್ರೆ ಜಾಸ್ತಿ ದುಡ್ಡು ಬೇಕಪ್ಪ ಅಂತ ಕೇಳಿದ್ರೆ ಎಷ್ಟು ದುಡ್ಡು ಬೇಕು ಅಂತ ದೇವ್ರು ಕೇಳ್ತೀವಿ. ಎಷ್ಟು ದುಡ್ಡು ಬೇಕು ಯೂನಿವರ್ಸಿಗೆ? 1 ರೂಪಾಯಿನೂ ದುಡ್ಡು, 10 ರೂಪಾಯಿನೂ ದುಡ್ಡು. ನೀಗೆ ಎಷ್ಟು ದುಡ್ಡು ಬೇಕು? 5,000 ಬೇಕು, 10,000 ಬೇಕು? ಅದ್ರ ಮೇಲೆ ಅಫರ್ಮೇಷನ್ಸ್ ಬರೆಯೋದಾಗಿರ್ಬೋದು, ಅದನ್ನ ಗೋಲ್ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು. ಇವನ್ ಪಿಲೋ ಟೆಕ್ನಿಕ್ ಯಾವುದೇ ಬರೆದ್ರೂ ನನಗೆ ಇಷ್ಟು ದುಡ್ಡು ಬೇಕು. 5,000 ಮಾಡ್ತೀರಾ ಮ್ಯಾನಿಫೆಸ್ಟು, 5,000 ದುಡ್ಡು ಬೇಕು ಅಂತ ಬರೆಯೋದಲ್ಲ, ಆಲ್ರೆಡಿ ನಿನ್ನ ಹತ್ರ ಇದೆ, ನನ್ನ ಹತ್ರ ಐ ರಿಸೀವ್ಡ್, ಥ್ಯಾಂಕ್ ಯು ಅಂತ ಹೇಳಿ ಗ್ರಾಟಿಟ್ಯೂಡ್ಸ್ ಅಲ್ಲಿ ಲೆಟ್ ಗೋ ಮಾಡೋದು ಅಷ್ಟೇ. ನೈಸ್. ಐ ಥಿಂಕ್ ಇವಾಗ ನೆಕ್ಸ್ಟ್ ಪ್ರಶ್ನೆ ತುಂಬಾ ಜನ ಕೇಳಿದ್ದಾರೆ, ಹೌ ಟು ಮ್ಯಾನಿಫೆಸ್ಟ್ ಎ ಸ್ಪೆಸಿಫಿಕ್ ಪರ್ಸನ್. ಅಂದ್ರೆ ಅವ್ರಿಗೆ ಯಾರೋ ಒಂದು ಹುಡುಗ ಇಷ್ಟ ಇರ್ತಾನೆ, ಯಾರೋ ಒಂದು ಹುಡುಗಿ ಇಷ್ಟ ಇರ್ತಾಳೆ, ಆ ಹುಡುಗನ್ಗೆ ಯಾರೋ ಗರ್ಲ್ ಫ್ರೆಂಡ್ ಇರ್ತಾಳೆ, ಅವ್ರಿಗೆ ಹುಡುಗಿಗೆ ಯಾರೋ ಬಾಯ್ ಫ್ರೆಂಡ್ ಇರ್ತಾರೆ. ಬಟ್ ಅವ್ರಿಗೆ ಅವ್ರ ಲೈಫಲ್ಲಿ ಇವ್ರನ್ನ ಡೇಟ್ ಮಾಡ್ಬೇಕು, ಮದುವೆ ಮಾಡ್ಬೇಕು ಅಂತ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್, ಕ್ಯಾನ್ ವಿ ಮ್ಯಾನಿಫೆಸ್ಟ್ ಎ ಸ್ಪೆಸಿಫಿಕ್ ಪರ್ಸನ್? ಅಂಡ್ ಇಫ್ ಯಾ, ಹೇಗೆ? ಎಸ್, ಹೌದು, ಖಂಡಿತ ಮಾಡ್ಬೋದು. ಇವನ್ ನನಗೂ ಅಷ್ಟೇ ಬರೋ ಮೆಸೇಜಸ್ ಎಲ್ಲ ಲೈಕ್ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಬೋದಾ, ಇವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತಾನೆ ಬರ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಮಾಡ್ಬೋದು, ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ಅದೇ ಹೇಳಿದ್ನಲ್ಲ, ಎಲ್ಲ ನಮ್ ಕರ್ಮ ಅಂತ ಇರುತ್ತೆ, ಅದನ್ನ ಕಳೆದ್ರೆ ಡೆಫಿನೆಟ್ ಆಗಿ ಸಿಗ್ತಾರೆ.
ನಮಗೆ ಬೇಕಾದವ್ರು ಸಿಗ್ತಾರೆ, ಇಲ್ಲ ಅಂತ ಅಂದರೆ ಹೀಗೆ ನಾವು ಲೈಕ್ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಸೊ ನನಗೆ ಬಂದಿರೋ ಕ್ವೆಶನ್ ಏನಪ್ಪ ಅಂತಂದರೆ, ಸ್ಪೆಸಿಫಿಕ್ ಪರ್ಸನ್ ಅಂದರೆ ಯಾರೋ ಒಬ್ರನ್ನ ಇಷ್ಟಪಡ್ತಿರ್ತಾರೆ. ಸೊ ಅವರು ಗೊತ್ತಿರಲ್ಲ ಅವ್ರಿಗೆ ಇವ್ರು ಇಷ್ಟಪಡ್ತಾ ಇರೋದು, ಸೊ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಕೇಳ್ತಾರೆ. ಇನ್ನು ಕೆಲವರು ಲವ್ ಮಾಡ್ತಿರ್ತಾರೆ, ಬ್ರೇಕಪ್ ಆಗಿದೆ, ತಿರ್ಗಾ ನನ್ನ ಎಕ್ಸ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಬಟ್ ಬೇರೆಯವ್ರ ಮೇಲೆ ಕ್ರಶ್ ಇದೆ, ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಕೇಳ್ತಾರೆ. ಇನ್ನು ಕೆಲವರು ಲವ್ ಮಾಡ್ತಿರ್ತಾರೆ, ಮನೆಯಲ್ಲಿ ಒಪ್ತಾ ಇರಲ್ಲ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಮದುವೆ ಆಗಬೇಕಾಗಿರುತ್ತೆ, ಹುಡುಗ ಸಿಗ್ತಾ ಇರಲ್ಲ, ಹುಡುಗಿ ಸಿಗ್ತಾ ಇರಲ್ಲ, ಸೊ ಅವ್ರನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು, ನನಗೆ ಒಳ್ಳೆಯ ಒಂದು ಸಂಗಾತಿ ಬೇಕು, ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಕೇಳೋರು ಇದ್ದಾರೆ. ಇನ್ನು ಮೇಯ್ನ್ ಆಗಿ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ, ಸೊ ಅವರು ಹೇಗೆ ಅವರ ರಿಲೇಷನ್ಶಿಪ್ನ ಹೆಲ್ದಿ ರಿಲೇಷನ್ಶಿಪ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ ಕೇಳಿದ್ದಾರೆ. ಸೊ ಇಷ್ಟು ಕಾಮನ್ ಆಗಿರೋ ಬಂದಿರೋ ಕ್ವಶನ್ಸ್, ಇದ್ರ ಹೊರತಾಗಿ ಬಂದಿದೆ, ಬಟ್ ಇಷ್ಟನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಒಂದು ಕಾಮನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲವ್. ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಅವರಿಗೆ ಲವ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಒಂದು ಕಾಮನ್ ಪಾಯಿಂಟ್ ಲವ್. ಯಾವ ವ್ಯಕ್ತಿಗೆ ತನ್ನಲ್ಲಿ ಲವ್ ಇರಲ್ವೋ ಅವರು ಬೇರೆಯವರ ಒಂದು ಲವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅಂದ್ರೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಇವಾಗ ನಮಗೆ ಇಷ್ಟ ಆದಂಥ ವಸ್ತು ನಮ್ಮ ಹತ್ರ ಇಲ್ಲ ಅಂದ್ರೆ ಬೇರೆಯವರಲ್ಲಿ ಇದೆಯಾ ಅಂತ ನೋಡ್ತಾ ಇರ್ತೀವಿ. ಹಾಗೆ ಒಂದು ಪ್ರೀತಿಯ ಹುಡುಕಾಟದಲ್ಲಿ ಇರ್ತಾರೆ. ತಮ್ಮನ್ನ ತಾವು ಪ್ರೀತಿಸ್ಕೊಳಕ್ ಆಗ್ದಲೆ ಬೇರೆಯವರು ನನ್ನ ಲೈಫಿಗೆ ಬಂದು ಪ್ರೀತಿ ಮಾಡಬೇಕು ಅಥವಾ ಬೇರೆಯವ್ರು ನನ್ನ ಲೈಫಲ್ಲಿ ಬಂದು ಇರಬೇಕು ಅಂತ ಹೇಳ್ತಾರೆ. ಸುಮಾರಷ್ಟು ಜನಕ್ಕೆ ಕ್ವೆಶನ್ ಕೇಳಿದ್ದೀನಿ, ಯಾಕೆ ನೀವು ಅವ್ರನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು, ಸ್ಪೆಸಿಫಿಕ್ ಪರ್ಸನ್ ಅಂದ್ರೆ ಯಾಕೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ಅವ್ರು ನನ್ನ ಲೈಫಲ್ಲಿ ಬಂದ್ರೆ ಫೈನಾನ್ಷಿಯಲಿ ನನಗೆ ಸಪೋರ್ಟ್ ಆಗಿ ಇರ್ತಾರೆ, ಅಥವಾ ಅವ್ರು ಬಂದ್ರೆ ನನ್ನ ಲೈಫಲ್ಲಿ ನಾನು ಎಂಜಾಯ್ ಮಾಡ್ಬೋದು, ಅವ್ರು ಬಂದ್ರೆ ನನ್ನ ಲೈಫಲ್ಲಿ ಆರಾಮಾಗಿರ್ಬೋದು, ಸೊ ಯಾವುದೇ ರೀತಿ ತೊಂದರೆ, ಈ ಥರ ಎಲ್ಲ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ನನ್ನ ಲೈಫು ತುಂಬ ಬೋರ್ ಆಗಿದೆ, ನನ್ನ ಲೈಫು ಲೋನ್ಲಿ ಫೀಲ್ ಮಾಡ್ತಾ ಇದ್ದೀನಿ, ನನಗೆ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಥರ ಹೇಳಿದಾಗ ಅವರ ಒಂದು ಓನ್ ಕಂಪ್ನಿ ಅವರಿಗೆ ಬೋರ್ ಆಗಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವ್ರಿಗೆ ಬೋರ್ ಆಗಿದೆ ಅಂದರೆ, ಅವ್ರ ಓನ್ ಕಂಪ್ನಿ ಅವ್ರಿಗೆ ಬೋರ್ ಆಗಿದೆ ಅಂದರೆ ಬೇರೆಯವರು ಅವ್ರ ಕಂಪ್ನಿಗೆ ಬಂದು ಹೇಗೆ ಎಂಜಾಯ್ ಮಾಡ್ತಾರೆ? ಸೊ ಅವರೇ ಒಂಟಿತನದಲ್ಲಿ ಕಾಡ್ತಿರ್ತಾರೆ ಅಂದರೆ ಬೇರೆಯವ್ರು ಬಂದು ಕೂಡ ಅವ್ರು ಎಂಜಾಯ್ ಮಾಡೋಕ್ಕಾಗಲ್ಲ. ಅಗೇನ್ ಇನ್ನು ಕೆಲವ್ರು ಹೇಳ್ತಾರೆ ಅವರಿಗೆ ಯಾವ ಗುಣ ಇಷ್ಟ ಇರೋದಿಲ್ಲ, ಆ ಹುಡುಗಿಲಿ ಆ ಗುಣ ಇಲ್ಲ ಅಥವಾ ಆ ಹುಡ್ಗಂಗೆ ಆ ಗುಣ ಇಲ್ಲ ಅಂತಂದ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡೋದಾಗಿರ್ಬೋದು. ಉದಾಹರಣೆಗೆ ಆ ಹುಡುಗಿ ತಂದೆ ಕುಡಿತಾ ಇದ್ರು, ತುಂಬಾ ಚಿಕ್ಕ ವಯಸ್ಸಿಂದನೂ ಇದನ್ನೇ ನೋಡ್ಕೊಂಡು ಬಂದಿದ್ದಾರೆ, ಆ ಹುಡ್ಗಂಗೆ ಕುಡಿಯೋದು ಅಭ್ಯಾಸ ಇಲ್ಲ ಅಥವಾ ಸ್ಮೋಕಿಂಗ್ ಈ ಥರ ಇಲ್ಲ ಅಂತಂದ್ರೆ ಆ ಹುಡುಗ ತುಂಬ ಇಷ್ಟ ಆಗ್ತಾರೆ, ಈ ಥರ ಹೇಳಿದ್ದಾರೆ. ಇನ್ನು ಕೆಲವರು ಆ ಗುಣ ನೋಡಿ, ಆ ಹುಡುಗಿಲಿ ನನಗೆ ಪೇಷನ್ಸ್ ಇಲ್ಲ ಮೇಡಮ್, ನನಗೆ ತುಂಬ ಕೋಪ ಬರುತ್ತೆ, ನನಗೆ ಯಾರೂ ಒಂದು ಇದು ಮಾಡೋದಿಲ್ಲ, ಆ ಹುಡುಗಿಗೆ ತುಂಬ ಪೇಷನ್ಸ್ ಇದೆ, ತುಂಬ ಏನು ಕೇರ್ ಮಾಡ್ತಾಳೆ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಈ ಥರ ಒಂದು ಗುಡ್ ಕ್ವಾಲಿಟೀಸ್ ಗುಣ ನೋಡಿ ಲವ್ ಮಾಡೋರಿದ್ದಾರೆ. ಸೊ ಇದರಲ್ಲಿ ಎರಡು ಫ್ಯಾಕ್ಟ್ ಹುಟ್ಟತ್ತೆ, ಒಂದು ಫ್ಯಾಂಟಸಿ ಲವ್, ಇನ್ನೊಂದು ರಿಯಲ್ ಲವ್. ಸೊ ಈ ಫ್ಯಾಂಟಸಿ ಲವ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇವಾಗ ಹಾಲಿವುಡ್ ಮೂವೀಸ್ ಅಲ್ಲಿ ನೋಡ್ತೀವಲ್ಲ, ಫ್ಯಾಂಟಸಿ ಮೂವೀಸ್ ನೋಡ್ತೀವಲ್ಲ, ಹೇಗೆ ನಮ್ಮನ್ನ ಬೇರೆ ವರ್ಲ್ಡಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿ ಅಲ್ಲಿಂದ ನಮ್ಮನ್ನ ಕಳಿಸ್ತಾರಲ್ಲ, ಆ ತರ ಲವ್ ಇದು. ಫ್ಯಾಂಟಸಿ ಲವ್ ಅಲ್ಲಿ ಬಿದ್ದಾಗ ಅಲ್ಲಿ ಏನು ಗೊತ್ತಾಗೋದಿಲ್ಲ, ಲೈಕ್ ಲವ್ ಅಲ್ಲಿ ಬಿದ್ದಾಗ ಏನು ಗೊತ್ತಾಗಲ್ಲ, ಫ್ಯಾಂಟಸಿಲೇ ಇರ್ತೀವಿ ನಾವು. ಅಂದ್ರೆ ಅವರ ಒಂದು ಗುಡ್ ನೇಚರ್ ಆಗಿರ್ಬೋದು, ಒಳ್ಳೆ ಫೇಸ್ ಮಾತ್ರ ಕಾಣಿಸ್ತಿರತ್ತೆ. ಯಾವಾಗ ಒಂದು ಫ್ಯಾಂಟಸಿ ಮೂವಿ ಮುಗಿದ್ಮೇಲೆ ನಮ್ದು ರಿಯಾಲಿಟಿಗೆ ಬರ್ತೀವಲ್ಲ, ಹಾಗೆ ಸರ್ಟನ್ ಪೀರಿಯಡ್ ಮುಗಿದ್ಮೇಲೆ, ಫ್ಯಾಂಟಸಿ ಪೀರಿಯಡ್ ಮುಗಿದ್ಮೇಲೆ ರಿಯಾಲಿಟಿಗೆ ಬಂದಾಗ ಅವ್ರ ಬ್ಯಾಡ್ ಫೇಸಸ್ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಎಲ್ಲ ಪರ್ಸನಲ್ಲೂ ಎಲ್ಲ ಕ್ವಾಲಿಟೀಸು ಇರುತ್ತೆ, ಬಟ್ ನಮಗೆ ಯಾವ ಫೇಸನ್ನು ನೋಡ್ತಿರ್ತೀವಿ, ಅವ್ರು ಯಾವ ಫೇಸನ್ನು ತೋರಿಸ್ತಾ ಇರ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರ್ಟನ್ ಪೀರಿಯಡಲ್ಲಿ ಅವ್ರು ಗುಡ್ ಫೇಸಸ್ನ ತೋರಿಸ್ತಾ ಇರ್ತಾರೆ, ಬಟ್ ಯಾವಾಗ ಸರ್ಟನ್ ಪೀರಿಯಡ್ ಒಂಥರ ಬೇಜಾರು ಅನ್ಸುತ್ತೆ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಲ್ಲ, ಅವಾಗೆಲ್ಲ ಬ್ಯಾಡ್ ಫೇಸಸ್ನ ತೋರಿಸ್ತಾ ಹೋಗ್ತಾರೆ. ಯಾರಿಗೆ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಬರೋಲ್ಲ ಅಂಥವ್ರು ಲೈಕ್ ಡೈವೋರ್ಸಿಗೆ ಹೋಗೋದು ಅಥವಾ ಫೈಟಿಂಗ್ ಆಡೋದು, ಜಗಳ ಆಡ್ಕೊಳ್ಳೋದು, ಮನಸ್ತಾಪ ಬರೋದು, ಬ್ರೇಕಪ್ಸ್ ಆಗೋದು ಇಂಥದ್ದಾಗುತ್ತೆ. ಸೊ ಈ ಒಂದು ಫ್ಯಾಂಟಸಿ ಲವ್ ಅಲ್ಲಿ ಬಿದ್ದರೆ ಇದೇ ಥರ ಒಂದು ಸರ್ಟನ್ ಪೀರಿಯಡಲ್ಲಿ ಇರುತ್ತೆ, ಆಮೇಲೆ ಮತ್ತೆ ಮನಸ್ತಾಪ ಬರುತ್ತೆ, ಜಗಳಗಳು ಬರುತ್ತೆ, ನೀನು ಅರ್ಥ ಮಾಡ್ಕೊ, ನಾನು ಅರ್ಥ ಮಾಡ್ಕೊ, ಈ ಥರ ಎಲ್ಲ ಬರುತ್ತೆ. ಮತ್ತೆ ಎಗೇನ್ ಹರ್ಟ್ ಆಗೋದು, ಬ್ರೇಕಪ್ಸ್ ಕ್ರಿಯೇಟ್ ಆಗೋದು, ಮತ್ತೆ ನನಗೆ ಸಿಗೋರೆಲ್ಲ ಇಂಥವ್ರೆ ಅಂತ ಎಗೇನ್ ತಿರ್ಗಾ ಮತ್ತೆ ನಾವು ಫೀಲಿಂಗಿಗೆ ಹೋಗ್ತೀವಿ. ಸೊ ರಿಯಲ್ ಲವ್ ಆದರೆ ಆ ಥರ ಇರೋದಿಲ್ಲ, ಅದು ಮುಗಿದ್ಮೇಲೂ, ಆ ಪೀರಿಯಡ್ ಮುಗಿದ್ಮೇಲೂ ಕೂಡ ನಾವು ಲೈಕ್ ಚೆನ್ನಾಗಿರ್ತೀವಿ ಅಂತ ಹೇಳ್ತೀನಿ. ಅಂದ್ರೆ ಫೈಟ್ಸ್ ಇರುತ್ತೆ, ಬಟ್ ಎಲ್ಲವೂ ಇರುತ್ತೆ, ಬಟ್ ಅದನ್ನ ಹೇಗೆ ಡೀಲ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ನೀವು ಹೇಳ್ತಾ ಇದ್ರ ನಿಮ್ DMs ಅಲ್ಲಿ ಇಷ್ಟೊಂದೆಲ್ಲ ಪ್ರಶ್ನೆ ಬಂದಿದೆ ಅಂತ. ಸಪೋಸ್ ಅವ್ರಿಗೆ ಯಾರೋ ಮೇಲೆ ಕ್ರಶ್ ಇದೆ, ಬಟ್ ಆ ವ್ಯಕ್ತಿಗೆ ಗೊತ್ತಿಲ್ಲ, ಸೊ ಆ ಟೈಮಲ್ಲಿ ಅವ್ರು ಹೇಗ್ ಮ್ಯಾನಿಫೆಸ್ಟ್ ಮಾಡ್ಬೋದು?
ಅದೇ ಹೇಳ್ತಾ ಇದ್ದೀನಿ, ಲೈಕ್ ಇವಾಗ ನೋಡಿ, ನಾನು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲೋ ಇದ್ಕೊಂಡು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ರೆ ಇಷ್ಟೊತ್ತಿಗೆ ಅದೇ ಕೇಳ್ತಾರೆ ಸುಮಾರು ಜನ, ವಶೀಕರಣ ಮಾಡ್ಕೊಡ್ತಾರೆ. ಸೊ ಈ ತರ ವಶೀಕರಣ, ಈ ತರ ಎಲ್ಲ ನನಗೆ ಅದೇ ಹೇಳೋದು, ಕೇಳಬಾರ್ದನ್ನೆಲ್ಲ ಕೇಳ್ತೀವಿ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರ ಒಂದು ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲ, ಆ ಥರ ಎಲ್ಲ ನಡೆಯಲ್ಲ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ವಶೀಕರಣ, ಬ್ಲಾಕ್ ಮ್ಯಾಜಿಕ್ ಅದು ಏನೂ ಇಲ್ಲ. ನಿಮ್ಮ ಒಂದು ಫ್ರೀಕ್ವೆನ್ಸಿ ಅವರ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದರೆ ಡೆಫಿನೆಟ್ಲಿ ಅವ್ರು ಬರ್ತಾರೆ. ಅವ್ರು ಎಷ್ಟೇ ದೂರ ಇದ್ರು ಬರ್ತಾರೆ. ಬಟ್ ನಾನು ನಿಮಗೆ ಅಪ್ರೋಚೇ ಮಾಡಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಬಂದ್ಬಿಡ್ತಾರೆ ಅಲ್ವಾ? ಸೊ ಯಾರೇ ಆಗಲಿ ಮುಂದೆ ನಿಂತು ಅಪ್ರೋಚ್ ಮಾಡಿ ಅವ್ರು ಒಪ್ಕೊಳ್ತಾ ಇಲ್ಲ, ಈ ಥರ ಇಲ್ಲ ಅಂತ ಅಂದರೆ ಅಫ್ಕೋರ್ಸ್ ಏನಾದರೂ ಒಂದು ಇದು ಮಾಡ್ಬೋದು. ಬಟ್ ಗೊತ್ತಿಲ್ದಲೇ ಮ್ಯಾನಿಫೆಸ್ಟ್, ಐ ಥಿಂಕ್ ಅದು ಆಗೋದಿಲ್ಲ. ಬಟ್ ಡು ಯು ಥಿಂಕ್ ಲೈಕ್ ನಾನು ಈ ಇಂಗ್ಲಿಷ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ಅಲ್ಲಿ ನೋಡಿದ್ದೀನಲ್ಲ, ದೇ ಟಾಕ್ ಅಬೌಟ್ ಹೌ ಅವರು ಒಂದು ಸೆಲೆಬ್ರಿಟಿನ ಮೀಟ್ ಮಾಡೋದು ಮ್ಯಾನಿಫೆಸ್ಟ್ ಎಸ್ ಅಫ್ಕೋರ್ಸ್, ಮಾಡ್ಕೊಂಡಿದ್ದಾರೆ. ಹೌದು ಹಾ ಹೌದು. ಸೆಲೆಬ್ರಿಟೀಸ್ನ ಲೈಕ್ ಮೀಟ್ ಮಾಡ್ಬೋದು, ಅಥವಾ ಸೆಲ್ಫಿ ತಗೊಳ್ಳೋಕ್ಕೆ ಅಥವಾ ಆಟೋಗ್ರಾಫ್ ತಗೊಳ್ಳೋಕ್ಕೆ ಆ ಥರ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ಸೆಲೆಬ್ರಿಟಿನ ನಮ್ಮ ಲೈಫಲ್ಲಿ ಬರಬೇಕು ಅನ್ನೋದು ಆಗೋದಿಲ್ಲ. ಆ್ಯಂಡ್ ಇಷ್ಟೊತ್ತಿಗೆ ಆ ಥರ ಆಗ್ಬಿಟ್ಟಿದ್ರೆ ಎಲ್ಲರ ಸೆಲೆಬ್ರಿಟೀಸ್ ಫೇವ್ರೇಟ್ ಸೆಲೆಬ್ರಿಟೀಸ್ ಇರೋರು. ಒಂದ್ ಸೆಲೆಬ್ರಿಟಿಗೆ ಒಂದ್ 10 ಜನ ಮದುವೆ ಮಾಡ್ಕೊಂಡಿರೋ ತರ ಆಗೋಗ್ಬಿಡು. ಎಸ್ ಹೌದು. ಸೋ ಕ್ರೇಜಿ. ಓಕೆ, ಸೊ ನೀವು ಇವಾಗ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಫಸ್ಟ್ ಆಫ್ ಆಲ್ ಅದನ್ನ ರೆಕಮೆಂಡ್ ಮಾಡ್ತೀರಾ? ಇಸ್ ಇಟ್ ಅ ಗುಡ್ ಥಿಂಗ್? ಇಲ್ಲ, ಐ ಥಿಂಕ್ ಇದು ಗುಡ್ ಥಿಂಗ್ ಅಲ್ಲ. ಬಿಕಾಸ್ ಅವರೇ ಇವಾಗ ನೋಡಿ, ಕೆಲವ್ರು ಬರ್ತಾರೆ ಹೇಳ್ತಾರೆ ದಟ್ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಅವ್ರಿಗೆ ಯಾರೋ ಇನ್ನೊಬ್ರು ಇಷ್ಟ ಇದ್ದಾರೆ, ಸೊ ಅವರೇ ಇನ್ನೊಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತಾರೆ. ಅವರೇ ಒಂದು ಬೇರೆ ಒಂದು ಇದಲ್ಲಿ ಇರ್ತಾರೆ. ಇವ್ರು ಹೇಗೆ ಅವ್ರನ್ನ ಏನೋ ಪುಲ್ ಮಾಡ್ಕೊಳ್ತಾನೋ ಅಥವಾ ಇದು ಮಾಡ್ಕೊಳ್ತಾರೆ, ಬ್ಯಾಡ್ ಕರ್ಮ ಅಲ್ವಾ? ಸೊ ಆ ಥರ ಎಲ್ಲ ತುಂಬಾನೇ ತಪ್ಪು. ಆಕ್ಚುಲಿ ಯೂಶಲಿ ನಾನು ಆ ಥರ ಎಲ್ಲ ಹೇಳಕ್ ಹೋಗಲ್ಲ. ಏನೋ ಇವಾಗ ಇನ್ ಕೇಸ್ ಏನೋ ಲವ್ ಮಾಡ್ತಿರ್ತಾರೆ, ಇಬ್ರು ಲವ್ ಮಾಡ್ತಿರ್ತಾರೆ, ಮನೇಲಿ ಒಪ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಡಿ ಅಂತ ಹೇಳ್ಬೋದು. ಅಥವಾ ಏನೋ ಒಂದು ಮನಸ್ತಾಪ ಆಗಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅವರು ಆ ಥರ ಮಾಡ್ಕೊಳ್ಬೋದು. ಬಟ್ ಅವ್ರು ಯಾರೋ ಇನ್ನೊಬ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅದೆಲ್ಲ ವರ್ಕ್ ಆಗೋದಿಲ್ಲ. ಅದೆಲ್ಲ ಮಾಡಿಸ್ಕೊಡ್ತೀವಿ, ವಶೀಕರಣ ಮಾಡಿಸ್ಕೊಡ್ತೀವಿ, ಅದೆಲ್ಲವೂ ಸುಳ್ಳು. ಯಾವುದು ಆ ಥರ ಆಗೋದಿಲ್ಲ. ಎಲ್ಲ ವಶೀಕರಣದಿಂದ ಆಗ್ಬಿಟ್ಟಿದ್ರೆ ಎಲ್ಲರ ಮನೇಲೂ ಅವ್ರು ಇಷ್ಟ ಬಂದಿರೋರು ಇರೋರು. ಸೊ ಈ ಥರ ಎಲ್ಲ ಸುಮ್ಮನೆ ದುಡ್ಡು ಇಸ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ ಅಷ್ಟೇ ಇಂಥವ್ರೆಲ್ಲ. ಬಟ್ ಆ ಥರ ಎಲ್ಲ ಆಗೋದಿಲ್ಲ ದಿಶಾ. ನೀವು ಹೇಳ್ತಾ ಇದ್ರಲ್ಲ, ಇವಾಗ ಅವರು ಸಪೋಸ್ ಮನೇಲಿ ಒಪ್ಕೊಳ್ತಾ ಇಲ್ಲ ಬಟ್ ಲವ್ ಮಾಡ್ತಾ ಇದಾರೆ ಏನೋ, ಓಕೆ, ಅಂಡ್ ದೆನ್ ಇವಾಗ ಅದ್ ಮ್ಯಾನಿಫೆಸ್ಟ್ ಮಾಡಾದ್ಮೇಲೆ ಅವ್ರದ್ದು ಮದ್ವೆ ಆಗಿದೆ. ಸೊ ಅವರು ಇನ್ನ ಮ್ಯಾನಿಫೆಸ್ಟ್ ಮಾಡೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ, ಆರ್ ದೇ ಕ್ಯಾನ್ ಜಸ್ಟ್ ಸ್ಟಾಪ್ ಅಟ್ ಇಟ್? ಸ್ಟಾಪ್ ಮಾಡ್ಬೋದು. ಸಿ ಮ್ಯಾನಿಫೆಸ್ಟೇಷನ್ ಅಂದರೆ ಅಲ್ಲಿ ಟೆಕ್ನಿಕ್ಸ್ಗಳು ಬರ್ತವೆ. ಇವರು ಯಾವಾಗ ಒಂದು ಲೈಕ್ ಅದೇ ಫ್ಯಾಂಟಸಿ ಲವ್ ಅಲ್ಲ, ರಿಯಲ್ ಲವ್ ಆಗಿದ್ರೆ ಯಾವುದು ಒಂದು ಮದುವೆ ಆಗಿದ್ರು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಗತ್ಯನೇ ಇಲ್ಲ. ಸೊ ಅವ್ರ ಲೈಫ್ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಅಂತ. ಐ ಥಿಂಕ್ ಏನ್ ಮ್ಯಾನಿಫೆಸ್ಟ್ ಮಾಡೋದೇನು ಬೇಡ. ಸೊ ಇವಾಗ ಇದ್ರಲ್ಲಿ ನೀವು ಒಂದು ಉದಾಹರಣೆ ಕೊಟ್ರಿ, ಮನೇಲಿ ಸಪೋಸ್ ಅವ್ರ ಅಪ್ಪ ತುಂಬಾ ಕುಡಿತಾ ಇದಾರೆ ಅಂದ್ರೆ ಆ ಹುಡುಗಿಗೆ ಯಾರೋ ಕುಡಿತಾನೆ ಇಲ್ದೆ ಇರೋ ಆತರ ಹುಡುಗ ಅಂದ್ರೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅಲ್ಲ. ಸೊ ಈ ತರ ನಾವು ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮ್ಯಾನಿಫೆಸ್ಟ್ ಮಾಡ್ಬೋದಲ್ವಾ? ಇನ್ಸ್ಟೆಡ್ ಆಫ್ ಮ್ಯಾನಿಫೆಸ್ಟಿಂಗ್ ಅ ಸ್ಪೆಸಿಫಿಕ್ ಪರ್ಸನ್, ಕ್ಯಾರೆಕ್ಟರಿಸ್ಟಿಕ್ಸ್ ಯು ಕ್ಯಾನ್ ಮ್ಯಾನಿಫೆಸ್ಟ್. ಅದೇ ಹೇಳಿದ್ನಲ್ಲ, ಈಗ ಕೆಲವ್ರು ಕೇಳ್ತಾರೆ ಎಷ್ಟೋ ದಿನದಿಂದ ಹುಡುಕ್ತಾ ಇದ್ದೀನಿ, ಹುಡುಗನೇ ಸಿಗ್ತಾ ಇಲ್ಲ, ಹುಡುಗಿನೇ ಸಿಗ್ತಾ ಇಲ್ಲ, ನನಗೆ ಬೇಕಾಗಿರುವಂತ ಸೆಟ್ ಆಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಸೊ ಇದು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಅಂದ್ರೆ ಲೈಕ್ ಕೆಲವು ಟೆಕ್ನಿಕ್ಸ್ ಇದೆ. ಅದು ಹೀಲ್ ಮಾಡ್ಕೊಳ್ತಾ ಅವರ ಒಂದು ಏನ್ ಥಾಟ್ ಇದೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ತಾ ಈ ತರ ಒಂದೆಲ್ಲ ಸ್ಪೆಸಿಫಿಕ್ ಆಗಿ ಅಂದ್ರೆ ಕ್ಯಾರೆಕ್ಟರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಡೆಫಿನೆಟ್ಲಿ. ಅಂದ್ರೆ ಇವರ ಒಂದು ಯಾವ್ದು ಬ್ಯಾಗೇಜಸ್ ಅನ್ನೋದಿರಬಾರ್ದು, ಯಾವ್ದು ಒಂದು ವೂಂಡ್ಸ್ ಅನ್ನೋದಿರಬಾರ್ದು. ಇವಾಗ ಸುಮಾರಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಬ್ರೇಕಪ್ಸ್ ಆಗಿರತ್ತೆ, ಅವರು ಹರ್ಟ್ ಮಾಡಿರೋದು ಫೀಲಿಂಗ್ಸ್ನ, ಎಮೋಷನ್ಸ್ನ ಎಲ್ಲ ಬಾಟಲ್ ಅಪ್ ಮಾಡ್ಕೊಂಡಿರ್ತಾರೆ. ಮತ್ತೆ ತಿರ್ಗಾ ಹೊಸದು ಹುಡುಕೋಣ ಅನ್ನೋ ತರ ಒಂದು ಇವಾಗ ಯಾಕೆಂದ್ರೆ ಒಂಟಿತನ ಕಾಡುತ್ತೆ, ನನಗೆ ಸಂಗಾತಿ ಬೇಕು ಅಂತಾರೆ. ಸೊ ಲೋನ್ಲಿ ಪರ್ಸನ್ನ ಅಟ್ರಾಕ್ಟ್ ಮಾಡ್ತಾರೆ ಹೊರತು ಲವ್ಲಿ ಪರ್ಸನ್ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವರ ಒಂದು ಹೂಣ್ನ ಹೀಲ್ ಮಾಡ್ಕೊಂಡ್ರೆ ಅಥವಾ ಅವರ ಒಂದು ಏನೇನು ಬ್ರೇಕಪ್ಸ್ ಈ ತರ ಒಂದು ಬ್ಯಾಗೇಜಸ್ ಎಲ್ಲ ಇರುತ್ತೆ ಅದೆಲ್ಲಾನು ಐ ಥಿಂಕ್ ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಬೇಕು ಅನ್ನೋಕ್ಕಿಂತ ಅವರ ಒಂದು ಲೈಫಲ್ಲಿ ಯಾರು ಗುಡ್ ಪರ್ಸನ್ ಬಂದ್ರೆ ಅವ್ರು ಚೆನ್ನಾಗಿರ್ತಾರೋ ಅವ್ರನ್ನ ಡೆಫಿನೆಟ್ಲಿ ಅಟ್ರಾಕ್ಟ್ ಮಾಡ್ತಾರೆ. ಮತ್ತೆ ನಾನು ಎಷ್ಟೊಂದ್ ಜನ ನೋಡಿದ್ದೀನಿ, ಇವಾಗ ನೀವ್ ಹೇಳ್ದಾಗ ನಂಗೆ ರಿಲೇಟ್ ಆಗ್ತಾ ಇದೆ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಆಯ್ತಾ,
ಎವ್ರಿ ಟೈಮ್ ಅವರ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗೆಲ್ಲ ಅವ್ರಿಗೆ ಮೋಸ ಆಗಿದೆ. ಬಿಕಾಸ್ ನೀವ್ ಹೇಳ್ದಂಗೆ ಅವ್ರು ಇವಾಗ ಅದನ್ನ attract ಅದೇ ಮಾಡ್ತಿದ್ದಾರೆ. ಎನರ್ಜಿ ಕೂಡ ಹೋಗ್ತಾ ಇರೋದು ಅಲ್ಲ. ನಾನು ಎಲ್ಲ ರಿಲೇಶನ್ಶಿಪ್ ಅಲ್ಲಿ ನಂಗೆ ಮೋಸ ಆಗಿದೆ, ಎಲ್ಲ ಸೊ ಐ ಥಿಂಕ್ ಕಂಟಿನ್ಯೂಸ್ಲಿ ಅದನ್ನೇ ಅಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಹಂಗ್ ನೋಡಕ್ ಹೋದ್ರೆ ಎಷ್ಟೊಂದು ಲೈಫ್ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೋದು ಈ ತರ ಎಷ್ಟು ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಅಂತ ಇವಾಗ ನಡೀತಾ ಇದೆ ಅಲ್ವಾ. ಸೊ ಐ ಥಿಂಕ್ ಅಗೇನ್ ಅವ್ರಿಗೆ ಅದೇ ಎನರ್ಜಿನ ಅವ್ರು ಅಟ್ರಾಕ್ಟ್ ಮಾಡ್ತಾ ಇದಾರೆ. ಬಿಕಾಸ್ ಅವ್ರು ಆತರ ಇರ್ತಾರೆ, ಅವ್ರು ಮುಂಚೆಯಿಂದಾನು ಅದೇ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಂಡು ಹೌದು, ಅಟ್ರಾಕ್ಟ್ ಮಾಡ್ತಿರ್ತಾರೆ. ಮುಂದೆನೂ ಅಷ್ಟೇ, ಅವ್ರು ಯಾರು ಮದ್ವೆ ಆದಾಗ್ಲೂ ಅಷ್ಟೇ ಅವ್ರು ಅಂತವ್ರನ್ನ ಅಟ್ರಾಕ್ಟ್ ಮಾಡ್ತಾರೆ. ಚೇಂಜ್ ಮಾಡ್ಬೇಕು ಅಂತಂದ್ರೆ ಹೀಲಿಂಗ್ ಇದನ್ನ ತಗೊಳ್ಬೇಕು. ಅಂದ್ರೆ ಸೆಲ್ಫ್ ಹೀಲ್ ಮಾಡ್ಕೊಳ್ಳೋದು, ನಾನು ಹೇಳ್ಕೊಡೋದೆಲ್ಲ ಅವರೇ ಹೀಲ್ ಮಾಡ್ಕೊಳ್ಳುವಂಥದ್ದು. ಅವರ ಒಂದು ಎನರ್ಜಿನ, ನೆಗೆಟಿವ್ ಎನರ್ಜಿನ, ಅದ್ರ ಮೇಲೆ ಏನ್ ಇವಾಗ ಲವ್ ಅನ್ನೋ ಕಾನ್ಸೆಪ್ಟ್ ಕೊನೆಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲವ್ ಅನ್ನೋದೇ ಮೋಸ, ಪ್ರೀತಿನೇ ಮೋಸ ಅಂತಾರೆ. ಸೊ ಅದನ್ನ ಅವರು ಹೇಗೆ ಅವರು ಸೆಲ್ಫ್ ಲವ್ ಮಾಡ್ಕೊಳ್ಳೋದು ಅನ್ನೋದು ಫಸ್ಟ್ ಹೇಳ್ತೀವಿ. ಎಲ್ಲಂದ್ರೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸೆಲ್ಫ್ ಲವ್ ಇಂಪಾರ್ಟೆಂಟ್. ಲವ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಸೆಲ್ಫ್ ಲವ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಲೂಯಿಸ್ ಹೇಳಿದ್ದಾರೆ. ಇದರಲ್ಲಿ ಮಿರರ್ ಟೆಕ್ನಿಕ್ ಬರುತ್ತೆ. ಸೆಲ್ಫ್ ಲವ್ ಅಲ್ಲಿ ನಾನು ರೆಕಮೆಂಡ್ ಮಾಡೋದು ಮಿರರ್ ಟೆಕ್ನಿಕ್. ಮಿರರ್ ಮುಂದೆ ನಿಂತು ತಮ್ಮನ್ನ ತಾವು ಫಸ್ಟ್ ಬೇರೆಯವ್ರಿಗೆ ಐ ಲವ್ ಯು ಹೇಳಕ್ಕಿಂತ ಮುಂಚೆ ನಮಗೆ ನಾವು ಐ ಲವ್ ಯು ಹೇಳ್ಕೊಳ್ಬೇಕು. ಯಾವಾಗ ನಮ್ಮನ್ನ ನಾವು ಐ ಲವ್ ಯು ಅಂತ ಹೇಳ್ಕೊಳ್ತೀವಿ, ಡೆಫಿನೆಟ್ಲಿ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡಿದಾಗ ಡೆಫಿನೆಟ್ಲಿ ನಮ್ಮಲ್ಲಿ ಲವ್ ಅನ್ನೋದು ಗ್ರೋ ಆಗುತ್ತೆ. ಯಾವಾಗ ಲವ್ ಅನ್ನೋದು ಗ್ರೋ ಆಗುತ್ತೆ, ಲವ್ ಅನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಸೊ ಈ ಒಂದು ಮಿರರ್ ಟೆಕ್ನಿಕ್ ಹೇಳ್ತು ಅಂತಂದ್ರೆ ಲೈಕ್ ತುಂಬಾ ಜನ ಹೇಳ್ತಾರೆ, ಲೈಕ್ ನಾನು ಆ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ನನ್ ಪ್ರೀತಿ ಕಾಣಿಸ್ತು ಅಂತ. ಬಟ್ ಅವ್ರ ಕಣ್ಣಿಟ್ಟು ನೋಡಿರಲ್ಲ ಮಿರರ್ ಅಲ್ಲಿ. ಮೇಡಮ್ ನೋಡಕ್ಕಾಗಲ್ಲ, ಭಯ ಆಗತ್ತೆ, ಒಂಥರ ಬೇಜಾರಾಗತ್ತೆ, ಒಂಥರ ಹಿಂಸೆ ಅನ್ಸುತ್ತೆ, ಅಥವಾ ಸಂಕೋಚ ಆಗತ್ತೆ. ಮೇಡಮ್ ನಾನು ಕಣ್ಣಿಟ್ಟು ನೋಡೋಕ್ಕಾಗಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಮಿರರ್ ಟೆಕ್ನಿಕ್ ಮಾಡಿ. ನಿಮಗೆ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನ್ ಬೇಕು ಅಂತ. ಸೊ ನಮ್ಮನ್ನ ನಾವು ಐ ಲವ್ ಯು ಅಂತ ಹೇಳ್ಕೊಂಡ್ರೆ, ನಮಗೆ ಇವಾಗ ನನ್ನ ಹತ್ರ ಲವ್ ಅನ್ನೋದು ಒಂದು ಇದ್ರೆ ನಾನು ನಿಮಗೆ ಕೊಡಕ್ ಸಾಧ್ಯ. ಇಲ್ಲಾಂದ್ರೆ ಬರೀ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂಡ್ ಸ್ವಲ್ಪ ದಿನ ಬರ್ತಾರೆ, ಮತ್ತೆ ಆ ವೈಬ್ಸ್ ಕೊಡ್ತಾರೆ, ಚೆನ್ನಾಗಿರೋ ವೈಬ್ಸ್, ತಿರ್ಗಾ ಹೋಗ್ಬಿಡ್ತಾರೆ. ಸೊ ಆಮೇಲೆ ಅಗೇನ್ ಮತ್ತೆ ಫೀಲಿಂಗ್ ಹೋಗೋದು. ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಅವ್ರೆಲ್ಲರಿಗೂ ಒಂದ್ ಲಾಸ್ಟ್ ಕೊನೆಯದಾಗಿ ಒಂದು ಟಾಸ್ಕ್ ತರ ಕೊಡ್ತಾರಲ್ಲ, ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ. ಅಂಡ್ ದೇ ಆಲ್ ಟಾಕ್ ಟು ದೆಮ್ ಸೆಲ್ವ್ಸ್. ದಟ್ ಇಸ್ ಅ ಫಾರ್ಮ್ ಆಫ್ ಸೆಲ್ಫ್ ಲವ್. ಲೈಕ್ ಆಲ್ ದ ಐ ಥಿಂಕ್ ಫೈನಲ್ 6 contestants ಇದ್ದಾಗ ಅವ್ರಿಗೆ ಒಂದ್ ರೂಮ್ ಅಲ್ಲಿ ಹಾಕ್ಬಿಟ್ಟು ಒಂದ್ ಮಿರರ್ ಇರ್ತಾರೆ, ದೇರ್ ಲೈಕ್ ಟಾಕ್. ಸೊ ದಟ್ ಇಸ್ ಅ ಫಾರ್ಮ್ ಆಫ್ ಸೆಲ್ಫ್ ಲವ್. ಬಿಕಾಸ್ ಎಷ್ಟೊಂದು ರಿಯಲೈಸ್ ಮಾಡ್ಕೊಂಡು ಅವ್ರು ಮಾತಾಡ್ತಾ ಇದ್ರು. ನಮ್ಮ ಒಳಗಡೆನೆ ನಮ್ಮ ಭಾವನೆಗಳನ್ನೆಲ್ಲ ಬಾಟಲ್ ಅಪ್ ಮಾಡ್ಕೊಂಡಿರ್ತೀವಿ, ಬೇರೆಯವ್ರಿಗೆ ಹೇಳ್ಬೇಕು ಅನ್ಕೊಂಡಿರ್ತೀವಿ, ಅದು ಯಾವ್ದು ವರ್ಕ್ ಆಗಲ್ಲ. ನಮ್ಮ ಒಂದು ಭಾವನೆನ ಆಚೆ ಹಾಕಿದಾಗ, ಕನ್ನಡಿಯ ಮುಂದೆ ನಿಂತ್ಕೊಂಡು ಆಚೆ ಹಾಕಿದಾಗ ನಮಗೆ ಒಂಥರ ಸಮಾಧಾನ ಅನ್ಸುತ್ತೆ. ಓ ನನ್ನಲ್ಲಿ ಒಂದಿಷ್ಟು ಅಡಗಿದೆ ಭಾವನೆಗಳನ್ನ. ಅವಾಗ ಯಾವಾಗ ಹೀಲ್ ಮಾಡ್ಕೊಳ್ತೀವಿ ಅವನ್ನ, ಅವಾಗ ಡೆಫಿನೆಟ್ಲಿ ನಾವು ಲವ್ ಅನ್ನ ಅಟ್ರಾಕ್ಟ್ ಮಾಡ್ತೀವಿ. ಸೋ ಟ್ರೂ. ಇವಾಗ ವೂಂಡ್ ಹೀಲಿಂಗ್ ಬಗ್ಗೆ ಹೇಳಿದ್ರಲ್ವಾ ನೀವು, ಐ ಥಿಂಕ್ ಐ ರಿಮೆಂಬರ್ ಹಿಂದಿನ ಪಾಡ್ಕಾಸ್ಟ್ ಅಲ್ಲಿ ನೀವು ಒಂದು ಮೆಡಿಟೇಷನ್ ಅಂತ ಹೇಳಿದ್ರಿ, ಹೌ ಟು ಹೀಲ್ ಯೋರ್ ಸೆಲ್ಫ್. ಹೀಲ್ ಆಗದೆ ಇಲ್ದೇ ಇದ್ರೆ ಯು ಕ್ಯಾನ್ ನಾಟ್ ಮ್ಯಾನಿಫೆಸ್ಟ್. ಅಂದ್ರೆ ನೀವು ಯು ಕ್ಯಾನ್ ಟ್ರೈ ಟು ಮ್ಯಾನಿಫೆಸ್ಟ್, ಬಟ್ ಮ್ಯಾನಿಫೆಸ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ. ಸೊ ಈ ತರ ವೂಂಡ್ಸ್ ಹೀಲಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಯಾವ್ಯಾವ ರೀತಿ ಅಂತ ಅಂದ್ರೆ ಒಂದು ಬಂದು ಕಾರ್ಡ್ ಕಟಿಂಗ್ ಹೇಳ್ಕೊಡ್ತೀವಿ. ಕಾರ್ಡ್ ಕಟಿಂಗ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ಫ್ರೀಕ್ವೆನ್ಸಿನ ಕಟ್ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಅವರ ನೆನಪುಗಳಲ್ಲಿ ಸುಮಾರಷ್ಟು ಜನ ಇವಾಗ ಬ್ರೇಕಪ್ ಆಗಿರುತ್ತೆ, ಅಥವಾ ಇದು ಯಾರು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಷ್ಟೇ, ಫಸ್ಟ್ ಹೀಲ್ ಆಗ್ಲಿ ಅಂತ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಅವರ ನೆನಪುಗಳಲ್ಲೇ ಇರ್ತಾರೆ ಸುಮಾರಷ್ಟು ವರ್ಷ. ನನಗೆ ಅವ್ರು ಮೋಸ ಮಾಡ್ಬಿಟ್ರು, ಫಸ್ಟ್ ಲವ್, ಟ್ರೂ ಲವ್ ಅಂತ ಎಲ್ಲ ಇರುತ್ತೆ, ಮತ್ತೆ ಬಿಟ್ಟು ಹೋಗ್ಬಿಟ್ಲು, ನಾನೇನು ತಪ್ಪು ಮಾಡ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಅದನ್ನ ಸೆಲ್ಫ್ ಹೀಲ್ ಹೇಗೆ ಮಾಡ್ಕೊಳ್ಳೋದು ಅಂದ್ರೆ ಕಾರ್ಡ್ ಕಟಿಂಗ್ ಅಂತ ಹೇಳ್ಕೊಡ್ತೀನಿ. ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡು ಅವರ ಒಂದು ಕಾಲ್ಪನಿಕವಾಗಿ ಲೈಕ್ ಕಣ್ಮುಂದೆ ಬರ್ಸೋ ತರ ಬಂದು ಕಾರ್ಡ್ ಕಟಿಂಗ್ ಅಂದ್ರೆ ಅವ್ರ ಒಂದು ಇದನ್ನ ಕಟ್ ಮಾಡ್ಕೊಳ್ಳೋದು, ಕಾರ್ಡ್ನ ಕಟ್ ಮಾಡ್ಕೊಳ್ಳೋದು, ಅಂಬಲಿಕಲ್ ಕಾರ್ಡ್ನ ಕಟ್ ಮಾಡ್ಕೊಳ್ಳೋ ತರ ವಿಜುವಲೈಸ್ ಮಾಡ್ತಾ ಅದು ಡೀಪರ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೀಲ್ ಮಾಡ್ಕೊಳ್ಳೋಕೆ. ಅಂಡ್ ಇನ್ನೊಂದು ಟೆಕ್ನಿಕ್ ಬಂದ್ರು ಓಪನ್. ನಾನು ಎಲ್ಲದಕ್ಕೂ ಓಪನ್ ಅಡ್ವಾನ್ಸ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಓಪನ್. ಅಂಡ್ ಅದು ಅಂದ್ರೆ ಇದು ಲೆಟ್ಟಿಂಗ್ ಗೋ ಟೆಕ್ನಿಕ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೇಗೆ ಅಂತಂದ್ರೆ, ನಮ್ಮಲ್ಲಿರೋ ಒಂದು ಎನರ್ಜೀಸ್ ಎಲ್ಲ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ನಮ್ಮಲ್ಲಿ ಹಳೆ ನೆನಪುಗಳಾಗಿರ್ಬೋದು, ಏನೇ ಒಂದು ಕಹಿ ಘಟನೆಗಳು ಆಗಲಿ ಕ್ಲೆನ್ಸ್ ಮಾಡ್ತಾ, ಇದರ ಜೊತೆ ಅಫರ್ಮೇಷನ್ಸ್ ಓಪನ್ ಜೊತೆ ಅಫರ್ಮೇಷನ್ಸ್ ಹೇಳೋದ್ರಿಂದ ಡೆಫಿನೆಟ್ಲಿ ನಾವು ನಮ್ಮಷ್ಟಕ್ಕೆ ನಾವೇ ಹೀಲ್ ಆಗ್ಬೋದು. ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಒಂಥರ ಆ ಭಾರ ಇರೋ ಮನಸ್ಸು ಹಗುರ ಆಗ್ತಾ ಬರುತ್ತೆ. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ, NLP. ಇದು ತುಂಬಾ ಇಂಪಾರ್ಟೆಂಟ್ ಟೆಕ್ನಿಕ್. NLP ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಇದು ಅಡ್ವಾನ್ಸ್ ಅಲ್ಲಿ ಮಾಡೋದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್.
ಇದು ಬಂದು NLP ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಮ್ಮ ಒಂದು ಬ್ರೈನ್ ನ್ಯೂರಾನ್ಸ್ ಇದೆಯಲ್ಲ ನಮ್ಮ ಬ್ರೈನ್ ಅಲ್ಲಿ, ಆ ನ್ಯೂರಾನ್ಸ್ ಬಂದ್ರೆ 100 ಬಿಲಿಯನ್ಸ್ ನ್ಯೂರಾನ್ಸ್ ಇದೆ ನಮ್ಮ ಬ್ರೈನ್ ಅಲ್ಲಿ. ಸೊ ಎಲ್ಲಾ ಒಂದು ನ್ಯೂರಾನ್ಸ್ ಒಂದಕ್ಕೆ ಒಂದು ಕನೆಕ್ಷನ್ ಇದೆ. ಸೊ ಇವಾಗ ಒಬ್ರು ನೆನಪು, ಕಹಿ ಘಟನೆ ನೆನಪಿದೆ ಅಂತ ಅಂದ್ರೆ ಆ ನ್ಯೂರಾನ್ಸ್ ಕನೆಕ್ಷನ್ ಇಂದ ನೆನಪಿರುತ್ತೆ. ಅದನ್ನ ಕನೆಕ್ಷನ್ ನ ಕಟ್ ಮಾಡ್ಕೊಳ್ಬೇಕು. ಹೇಗೆ ಅಂದ್ರೆ, ಇವಾಗ ಹಳೆ ಫಿಲಮ್ ಅಲ್ಲಿ ನೋಡಿರ್ತೀವಲ್ಲ, ಒಂದು ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಆಗಿದ ತಕ್ಷಣ ಹಳೆದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಆ ತರ ಅಂದ್ರೆ ನಾವೇನ್ ಏಟ್ ಮಾಡ್ಕೊಂಡು ಮರ್ತು ಹೋಗೋದು ಅಂತಲ್ಲ, ಇದ್ರಲ್ಲಿ ಟೆಕ್ನಿಕ್ಸ್ ಗಳು ಇದಾವೆ. ಅದನ್ನ ಆ ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಮಾಡ್ತಾ ಡೆಫಿನೆಟ್ಲಿ ನಮಗೆ ಹಳೆ ನೆನಪೇನು ನಮ್ಮ ಹೆಸರೇ ಮರೆಸೋಷ್ಟು ಶಕ್ತಿ ಇರುತ್ತೆ. ಆ ಥರ ಟೆಕ್ನಿಕ್ಸ್ಗಳನ್ನ ಮಾಡ್ತಾ ಮಾಡ್ತಾ ಇದು ಒಂದು ಅಡ್ವಾನ್ಸ್ ಲೆವೆಲಲ್ಲಿ ತೊಗೊಂಡೋದ್ರೆ ತುಂಬ ಡೀಪರ್ ಲೆವೆಲ್ಗೆ ಇವ್ರು ಮರೆಯೋಕ್ಕಾಗ್ದಲೇ ಸ್ಥಿತಿಲಿತ್ತು ಅಂದರೆ, ಅಥವಾ ಅವಳನ್ನ ಬಿಟ್ಟು ಇರೋಕ್ಕಾಗ್ದಲೇ ಅಂತ ಈ ಥರ ಒಂದು ಹಳೆ ನೆನಪುಗಳನ್ನೇ ಬಾಟಲ್ ಅಪ್ ಮಾಡ್ಕೊಂಡು ಅದೇ ಇದರಲ್ಲಿ ಇತ್ತು ಅಂತಂದರೆ, ಅಂಥವ್ರಿಗೆ ಈ ಟೆಕ್ನಿಕ್ಕು ತುಂಬ ಯೂಸ್ ಆಗುತ್ತೆ. ಎಲ್ಲನೂ ಹೇಗೆ ಅಂದರೆ, ನಾವು ದೂರದಿಂದ ನೋಡೋ ಥರ ಅಷ್ಟೇ. ಫಸ್ಟು ಇವಾಗ ನಾವು ಆ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾಗ ಹೇಗೆ ವಿಲವಿಲ ಅಂತ ಇರ್ತೀವಿ, ಅದೇ ಒಂದು ದೂರದಿಂದ ನೋಡಿದಾಗ ಏನು ಅನ್ಸೋದೇ ಇಲ್ಲ, ಫೀಲೇ ಆಗಲ್ಲ, ಇದು ನನ್ನ ಸಮಸ್ಯೆ ಅಂತ ಅನ್ಸಲ್ಲ. ಆ ರೀತಿ ಒಂದು ರಿಲೀಸ್ ಮಾಡೋದು NLP ಅಂತ ಹೇಳ್ತೀವಿ. ಸೊ ಬಟ್ ಈ NLP ಮೆಥಡ್ ಅಂದ್ರೆ ಸ್ಪೆಸಿಫಿಕ್ ಮೆಮೊರಿನ ರಿಮೂವ್ ಮಾಡೋದು, ಅಂದ್ರೆ ಇಟ್ ಕಂಪ್ಲೀಟ್ಲಿ ರಿಮೂವ್ ಮಾಡೋದು. ಹೌದು, ಫೀಲಿಂಗ್ ರಿಮೂವ್ ಮಾಡುತ್ತೆ, ಮೆಮೊರಿ ರಿಮೂವ್ ಎಲ್ಲಾನು ರಿಮೂವ್ ಆಗುತ್ತೆ, ಯಾವ ಫೀಲಿಂಗು ಬರೋದಿಲ್ಲ. ಹೇಗೆ ಒಂದು ಗಿಡನ ಕಿತ್ತುಬಿಟ್ಟು ರೂಟ್ ಇಂದ ಕೀಳ್ತಾರಲ್ಲ, ರೂಟ್ ಇಂದ ಕಿತ್ತಿದ ತಕ್ಷಣನೇ ಅದು ಒಂದ್ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಒಣಗೋಗುತ್ತಲ್ಲ, ಅದೇ ರೀತಿ ರೂಟ್ ಇಂದಾನೇ ತೆಗೆಯುತ್ತೆ ಈ NLP ಟೆಕ್ನಿಕ್. ಸೊ ವ್ಯಕ್ತಿ ಇವ್ರ ಲೈಫ್ ಅಲ್ಲಿ ಇದ್ರು ಅಂತಾನೆ ಇವ್ರಿಗೆ ನೆನಪಿ ಆ ತರ ಅಲ್ಲ, ಇದ್ರು ಅಂತ ಗೊತ್ತಾಗತ್ತೆ, ನೀವು ನನ್ನ ಲೈಫಲ್ಲಿ ಬಂದಿದ್ದೀರಾ ಅಂತ ಗೊತ್ತಾಗತ್ತೆ. ಬಟ್ ಯಾವ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ, ಲೆಟ್ಕೋ ಮಾಡಿರೋ ತರ ಯಾವ ಒಂದು ಇದು ಇರೋದಿಲ್ಲ, ಅಂದ್ರೆ ಫೀಲಿಂಗ್ಸೇ ಬರೋದಿಲ್ಲ. ನೆನಪಿರುತ್ತೆ ಅಂದ್ರೆ ಮರ್ತೇ ಹೋಗ್ಬಿಡತ್ತೆ ಅಂತ ಅಲ್ಲ, ನೆನಪಿರುತ್ತೆ, ಬಟ್ ಫೀಲಿಂಗ್ಸ್ ಯಾವ ಒಂದು ಇದು ಬರೋದಿಲ್ಲ. ಐ ಥಿಂಕ್ ದಟ್ ಇಸ್ ವೆರಿ ಮಚ್ ಎಸ್ ಹೌದು. ಬಟ್ ಆಲ್ಸೋ ಅವ್ರಿಗೆ ಮನ್ಸಿಂದ ಅವ್ರನ್ನ ಮರಿಬೇಕು ಅಂತ ಅವ್ರಿಗೆ ಇರ್ಬೇಕು. ಬಿಕಾಸ್ ಎಷ್ಟೊಂದ್ ಜನ ನಾನ್ ನೋಡಿದೀನಿ, ಅವರು ಆ ಸ್ಯಾಡ್ನೆಸ್ ನ ಎಂಜಾಯ್ ಮಾಡ್ಕೊಳ್ತಾರೆ, ಅವಳ ನೆನಪಲ್ಲಿ ಅವನ್ ನೆನಪಲ್ಲಿ ಅಂತ. ಸೊ ಅನ್ಲೆಸ್ ದೇ ರಿಯಲಿ ವಾಂಟ್ ಟು ಕಮ್ ಔಟ್ ಆಫ್ ಇಟ್, ಯಾವ್ದು ವರ್ಕ್ ಆಗಲ್ಲ. ಹೌದು, ಸತ್ಯ. ಅದು ಅವ್ರಿಗೆ ಬರ್ಬೇಕು, ನಾನು ಇದರಿಂದ ಆಚೆ ಬರ್ಬೇಕು, ಅವಳನ್ನ ಮರೆಯಕ್ಕಾಗ್ತಾ ಇಲ್ಲ, ಅವ್ರು ಮಾಡಿರೋ ಮೋಸ ಮರೆಯಕ್ಕಾಗ್ತಾ ಇಲ್ಲ, ಅಥವಾ ಬೇರೆಯವ್ರಿಗೆ ಇವಾಗ ಬೇರೆ ಮದ್ವೆ ಸೆಟ್ ಮಾಡಿರ್ತಾರೆ, ಅಥವಾ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಬೆಳ್ಸಕ್ ಆಗ್ತಾ ಇಲ್ಲ ಅಂತ ಅಂದವ್ರಿಗೆ NLP ಟೆಕ್ನಿಕ್ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಈ ಟೆಕ್ನಿಕ್ಸ್ ನ ಬಳಸ್ಕೊಂಡು ಇದು ಎಷ್ಟರ ಮಟ್ಟಿಗೆ ಪವರ್ಫುಲ್ ಅಂದ್ರೆ, ನಮ್ಮ ಹೆಸರು ನಮಗೆ ಮರ್ತೋಗುತ್ತೆ. ಆ ತರ ಒಂದು ಹೋಗ್ತಾ ಹೋಗ್ತಾ ಇದು ಡೀಪರ್ ಲೆವೆಲ್ ತಗೊಂಡು ಹೋಗ್ತಾರೆ, ಹೋಗ್ತಾ ಹೋಗ್ತಾ ಅಷ್ಟು ಒಂದು ಪವರ್ಫುಲ್. ಸೊ ಹಳೆ ಮೆಮೊರೀಸ್ ಎಲ್ಲ ಅಂದ್ರೆ ರೂಟ್ ಇಂದ ತೆಗ್ದಾಗ, ಹೇಗೆ ಗಿಡ ರೂಟ್ ಇಂದ ತೆಗ್ದಾಗ ಒಂದು ಹಸಿ ಆಗಿರುತ್ತೆ, ಆಮೇಲೆ ಒಣಗೋಗುತ್ತೆ, ಅದೇ ತರ ನಮ್ಮ ಫೀಲಿಂಗ್ಸ್ ರೂಟಿಂದ ತೆಗ್ದಾಗ ಸ್ವಲ್ಪ ದಿನ ಹಸಿ ಆಗಿರುತ್ತೆ, ಆಮೇಲೆ ಒಣಗೋಗ್ತಾರೆ, ಯಾವ ಒಂದು ಫೀಲಿಂಗ್ಸ್ ಬರೋದಿಲ್ಲ, ಒಂದು ಬೇಜಾರು ಅನ್ನೋದೇ ಆಗೋದಿಲ್ಲ. ಆ ತರ ಇದಾಗುತ್ತೆ, ವರ್ಕ್ ಆಗುತ್ತೆ. ಸೊ ಪೂಜಾ, ಇನ್ನ ಈ ತರ ಬೇರೆ ಹೀಲಿಂಗ್ ಟೆಕ್ನಿಕ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀರಾ? NLP ಬಿಟ್ಟು ಅಂತಂದ್ರೆ ಈ ಹೀಲಿಂಗ್ ಟೆಕ್ನಿಕ್ಸ್ ಅಂತಂದ್ರೆ, ಇನ್ನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಂತಂದ್ರೆ ಲೈಕ್ ಟೆಲಿಪತಿ. ಇವಾಗ ಯಾರಿಗಾರೋ ಒಬ್ರಿಗೆ ಹೇಳ್ಬೇಕು, ಮನಸ್ಸಲ್ಲಿರೋದು ಹೇಳಕ್ ಆಗ್ತಾ ಇರಲ್ಲ, ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿರಲ್ಲ ಅಂದ್ರೆ, ಪರಿಚಯ ಇರೋರು, ಇವ್ರು ಇಷ್ಟಪಡ್ತಿರ್ತಾರೆ, ಅವ್ರು ಒಪ್ಕೊಳ್ತಿರಲ್ಲ, ಈ ತರ ಇರೋರ್ಗೆ, ಯಾರೋ ಒಬ್ರಿಗಲ್ಲ, ಇವ್ರಿಗೆ ಇಷ್ಟಪಡ್ತಾ ಇರೋರು ಅಥವಾ ಬಿಟ್ಟು ಹೋಗಿರೋರ್ತಾರಲ್ಲ, ಇರ್ತಾರಲ್ಲ, ಅಂತವ್ರಿಗೆ ಇವರು ಟೆಲಿಪತಿ ಮೂಲಕ ಅವ್ರ ಸಂದೇಶನ ಕಳಿಸ್ಬೋದು. ಇವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಫೀಲ್ ಮಾಡ್ಕೊಳ್ತಾ, ಅಂದ್ರೆ ಒಂದು ಜಾಗದಲ್ಲಿ ಈಗ ಹೇಗೆ ಧ್ಯಾನ ಕುತ್ಕೊಳ್ತೀವಲ್ಲ, ಆ ತರ ಒಂದು ಕುತ್ಕೊಂಡು ಮಾತ್ರ ನಂಬಿಕೆ ಇರ್ಬೇಕಷ್ಟೇ, ಇದಾಗತ್ತಾ, ಟೆಲಿಪತಿ ವರ್ಕ್ ಆಗತ್ತಾ ಅಥವಾ ಇದಾಗತ್ತಾ ಅಂತ ಯಾವ್ದು ಡೌಟ್ ಅಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಆಗಲ್ಲ. ನಂಬಿಕೆ ಇಟ್ಕೊಂಡು ಅವ್ರಿಗೆ ಏನ್ ಹೇಳ್ಬೇಕು ಅಂತಿದಾರೋ ಅವ್ರ ಸಂದೇಶನ ಕೊಟ್ರೆ ಇನಿಷಿಯಲ್ ಅಲ್ಲಿ ಗೊತ್ತಾಗೋದಿಲ್ಲ, ಬಟ್ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ, ಟೆಲಿಪತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನನ್ಗೆ ಸೊ ಟೆಲಿಪತಿ ಬಗ್ಗೆ ಗೊತ್ತಿತ್ತು. ಇನ್ನೊಂದು ಲೆಟರ್ ರೈಟಿಂಗ್ ಟೆಕ್ನಿಕ್ ಇದೆ ಅಲ್ವಾ? ನೀವ್ ಇವಾಗ ಇಫ್ ಯು ಲೈಕ್ ಸಂಬಡಿ ಅವ್ರ ಹತ್ರ ಏನಾದ್ರು ಇದ್ರೆ, ಅವ್ರು ನಿಮ್ಗೆ ಲೆಟರ್ ಬರ್ದಿರೋ ತರ, ಅಥವಾ ನೀವ್ ಆಲ್ರೆಡಿ ಅವ್ರ ಜೊತೆ ಇರೋರ್ ತರ ಬರೆಯೋದು. ಹೌದು, ಅದೆಲ್ಲ. ಆದ್ರೆ ಇವಾಗ ನಾವು ಯೂನಿವರ್ಸಿಗೆ ಲೆಟರ್ ಬರೆಯೋದು ಅಷ್ಟೇ, ನಮ್ಗೆ ಆಲ್ರೆಡಿ ಇದು ಸಿಕ್ಕಿದೆ ಅನ್ನೋ ತರ ಬರಿತೀವಿ, ಫೀಲ್ ಇಟ್ಕೊಂಡು ಖುಷಿಯಲ್ಲಿ ಬರಿತೀವಲ್ಲ, ಅದು ಆಲ್ರೆಡಿ ನಮ್ಮ ಹತ್ರ ಇದಾರೆ ಅನ್ನೋ ತರ ಲೆಟರ್ ಬರೆಯೋದಾಗಿರ್ಬೋದು, ವಿಜುವಲೈಸ್ ಮಾಡೋದಾಗಿರ್ಬೋದು, ಮತ್ತೆ ಅಫರ್ಮೇಶನ್ಸ್ ಬರೆಯೋದು, ಅಂದ್ರೆ ಏನೇನು ಅಫರ್ಮೇಶನ್ಸ್ ಅವ್ರು ಇದ್ರೆ ನನ್ನ ಲೈಫಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದು ಅಫರ್ಮೇಶನ್ಸ್ ಬರೆಯೋದಾಗಿರ್ಬೋದು. ಸೊ ಆಮೇಲೆ ವಿಜುವಲೈಸ್ ಮಾಡ್ಬೇಕಾದ್ರೂ ಅಷ್ಟೇ, ಅವ್ರು ನಿಮ್ಮ ಹತ್ರ ಆಲ್ರೆಡಿ ಇದ್ದಾರೆ ಅನ್ನೋ ತರ ವಿಜುವಲೈಸ್ ಮಾಡ್ತಾ, ಹೇಗೆ ಫೀಲ್ ಮಾಡ್ತಾರೆ, ಹೇಗೆ ಖುಷಿಯನ್ನ ಇದು ಮಾಡ್ತಿರಲ್ಲ, ಆ ತರ ಒಂದು ಫೀಲ್ ಮಾಡ್ಕೊಳ್ತಾ ವಿಜುವಲೈಸ್ ಮಾಡೋದ್ರಿಂದ ವರ್ಕ್ ಆಗುತ್ತೆ. ಮತ್ತೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅವ್ರದ್ದು ಒಂದು ಲೈಫಲ್ಲಿ ವಿಷನ್ ಬೋರ್ಡ್ ನ ಅವ್ರದ್ದು ಜೊತೆ ಇರೋ ತರ ಅಂತೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ವಿಷನ್ ಬೋರ್ಡ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ವಿಷನ್ ಬೋರ್ಡ್ ಅಲ್ಲಿ ಏನಿಲ್ಲ, ಇವಾಗ ನಮ್ಗೆ ಒಂದು ಇವಾಗ ಡಯಟ್ ಮಾಡಿ ಸಣ್ಣ ಆಗ್ಬೇಕು ಅಂತ ಇರುತ್ತೆ, ವರ್ಕೌಟ್ ಮಾಡಿ ಸಣ್ಣ ಆಗ್ಬೇಕು, ಅದಕ್ಕೆ ಮೋಟಿವೇಶನ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಇವಾಗ ಹೇಳಿದೀನಲ್ಲ, ಸಬ್ ಕಾನ್ಶಿಯಸ್ ನ ಒಂದು ಲ್ಯಾಂಗ್ವೇಜ್ ಪಿಕ್ಚರ್ ಇಮೇಜ್, ಅದು ಪಿಕ್ಚರ್ ನೋಡ್ತಾ 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 ಓ ಇವ್ರಿಗೆ ಅದು ಬೇಕು ಅನ್ನೋ ತರ
ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಅದರಲ್ಲೇ ಅದಕ್ಕೆ ಬೇಕಾದಂಥ ಒಂದು ಸಿಗ್ನಲ್ಸ್ನ ಕಳಿಸ್ತಾ ಹೋಗುತ್ತೆ. ಅದೇ ರೀತಿ ಇವಾಗ ನಾವು ಯಾವುದೋ ಒಂದು ಪಿಕ್ಚರ್ನ ಹಾಕಿದ್ದೀವಿ ಅಂದಿದ ತಕ್ಷಣ ನಾವು ನೋಡ್ತಾ ಇಲ್ಲ ಅಂದರೆ ಮಾತ್ರ ಅಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲವೂ ನೋಡಿರುತ್ತೆ ಆ್ಯಂಡ್ ಎಲ್ಲವೂ ನೆನಪಲ್ಲಿ ಇಟ್ಕೊಂಡಿರುತ್ತೆ. ಬಟ್ ನಾವು ಅದನ್ನ ಹೇಗೆ ಹೊರಗೆ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನಾವು ನಮಗೆ ಮರ್ತೋಗಿದೆ ಅಥವಾ ನಮಗಿದು ಅನ್ನೋದು ನಮ್ಮ ನೆಪ, ಬಟ್ ಎಲ್ಲವೂ ಒಂದು ಗಾಡಿಯ ನಂಬರು ಸದಾ ನೆನ್ಪಿಟ್ಕೊಂಡಿರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಷ್ಟು ಒಂದು ಪವರ್ಫುಲ್ಲು. ಸೊ ಹಾಗಾಗಿ ಈ ವಿಷನ್ ಬೋರ್ಡನ್ನ ನಾವು ನಮ್ಮ ರೂಮಲ್ಲಿ ಆಗಿರ್ಬೋದು ಎಲ್ಲಿ ಡೈಲಿ ಓಡಾಡ್ತೀವಲ್ಲ ಹಾಕೋದ್ರಿಂದ ನಾವು ನೋಡಿಲ್ಲ ಅಂದ್ರೂ ಕೂಡ ಅದು ಎಲ್ಲವೂ ನೆನ್ಪಿಟ್ಕೊಂಡು ಇವ್ರಿಗೆ ಬೇಕು ಇದು ಅಥವಾ ಇವ್ರಿಗೆ ಈ ವಸ್ತು ಬೇಕು ಅನ್ನೋ ಥರ ಅದೆಲ್ಲವೂ ಅದಕ್ಕೆ ಆದಂಥ ತಯಾರಿ ಮಾಡ್ಕೊಂಡು ಸಿಗ್ನಲ್ ಕಳಿಸ್ತಾ ಮೂಲಕ ಯೂನಿವರ್ಸ್ ಬ್ರಹ್ಮಾಂಡದ ಶಕ್ತಿಯನ್ನು ಬಳಸ್ಕೊಂಡು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಾನು ಆಕ್ಚುಲಿ ಕೆಲವು ವರ್ಷ ಮುಂಚೆ ಒಂದ್ ವಿಷನ್ ಬೋರ್ಡ್ ಮಾಡಿದ್ದೆ ಆಯ್ತಾ, ಮ್ಯಾಗಝೀನ್ ಅನ್ನ ಕಾರ್ ಫೋಟೋ ಕಟ್ ಮಾಡಿ ಪೇಸ್ಟ್ ಮಾಡಿ ಲೈಕ್ ಮನೆ ಅಂಡ್ ದೆನ್ ಲೈಕ್ ಒನ್ ಸಮ್ ರ್ಯಾಂಡಮ್ ಮ್ಯಾರಿಡ್ ಕಪಲ್ ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ಫುಲ್ ಐ ವಾಸ್ ಲೈಕ್ ಇದನ್ನ ನಾನು ಡೈಲಿ ನೋಡಿದ್ರೆ ನನ್ ಫುಲ್ ಚೆನ್ನಾಗಿರೋ ಒಳ್ಳೆ ಗಂಡ ಸಿಗ್ತಾನೆ, ಮನೆ ಕಾರು ಆ ತರ ಎಲ್ಲ ಮಾಡಿದೆ. ಬಟ್ ಐ ಡೋಂಟ್ ನೋ ವೇರ್ ಇಟ್ ಇಸ್. ಐ ಥಿಂಕ್ ಅದನ್ನ ನಿನ್ನ ಕಂಟಿನ್ಯೂ ಮಾಡಿದ್ರೆ ಮೇ ಬಿ. ಎಸ್ ಹೌದು, ಅಂದ್ರೆ ಅದೇ ಯಾವ ಕಾರ್ ಬೇಕು ನಿಮಗೆ, ಕಾರ್ ಪಿಕ್ಚರ್ ಹಾಕಿರ್ತೀರ, ಯಾವ ಕಾರ್ ಬೇಕು, ಯಾವ ಕಲರಿನ್ ಬೇಕು, ಎಷ್ಟು ಬಜೆಟ್ ಅದೆಲ್ಲ ಸ್ಪೆಸಿಫಿಕ್ ಆಗಿ ಹಾಕೊಳ್ಬೇಕು. ಆ್ಯಂಡ್ ಮನಿದು ಹಾಕೊಳ್ತೀವಿ, ಮನಿ ಒಂದು ಇಮೇಜಸ್ ಎಷ್ಟು ಮನಿ ಬೇಕು ಅದನ್ನ ಕೆಳಗಡೆ ಬರೀಬೇಕು, ನಮ್ಗೆ ಎಷ್ಟು ಅಮೌಂಟ್ ಬೇಕು ಅನ್ನೋ ಥರ ಆಗಿರ್ಬೋದು. ಆಮೇಲೆ ಇವಾಗ ಮ್ಯಾರೇಜ್ ಆಗಬೇಕು ಅಂತಂದ್ರೆ ಈಗ ಯಾರೋ ಸ್ಪೆಸಿಫಿಕ್ ಆಗಿ ಪರ್ಸನ್ನ ಮ್ಯಾರೇಜ್ ಆಗಬೇಕು, ಅವರು ನಮ್ಮ ಪಾರ್ಟ್ನರ್ ಆಗಬೇಕು ಅಂದರೆ ಅವರ ಒಂದು ಫೋಟೋನ ಹಾಕಬೇಕಾಗಿರುತ್ತೆ. ಸೊ ಈ ಥರ ಸ್ಪೆಸಿಫಿಕ್ ಆಗಿ ಎಲ್ಲದರಲ್ಲೂ ಕ್ಲಾರಿಟಿ ಕೇಳುತ್ತೆ ಅಷ್ಟೇ. ಡೌಟ್ಫುಲ್ ಆಗಿ ಅಥವಾ ಅರ್ಧಂಬರ್ಧ ಏನೋ ಒಂದು ಇತ್ತು ಅಂತಂದರೆ ಡೆಫಿನೆಟ್ಲಿ ಆಗಲ್ಲ. ಕ್ಲಾರಿಟಿ ಇಟ್ಕೊಂಡು ಇವಾಗ ನಾವು ಅಡುಗೆ ಮಾಡ್ತೀವಿ ಅಂದರೆ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಏನು ಮಾಡ್ತೀವಿ ಅಂತ ಗೊತ್ತಿದ್ದೆ ಅಲ್ವಾ ಮಾಡಕ್ಕೆ ಹೋಗ್ತೀವಿ, ಸುಮ್ಮನೆ ಏನೋ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಕ್ಲಾರಿಟಿ ಇದ್ದು ಎಲ್ಲವನ್ನು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಆಗುತ್ತೆ. ಸೋ ಟ್ರೂ. ಸೊ ಪೂಜಾ, ನೀವ್ ಇನ್ನೊಂದು ಹೇಳಿದ್ರಿ ದಟ್ ನಿಮ್ಗೆ ಪ್ರಶ್ನೆಗಳು ಬಂದಿತ್ತಲ್ಲ, ಅದ್ರಲ್ಲಿ ಒಂದ್ ಪ್ರಶ್ನೆ ಏನಿತ್ತು ಅಂದ್ರೆ ಇವಾಗ ಅವ್ರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಬಟ್ ಒಬ್ಬರ ಆ ರಿಲೇಶನ್ಶಿಪ್ ಅಲ್ಲಿ ಬೋರ್ ಆಗಿದೆ, ಇದರ ಗಂಡ ಅವ್ರ ಹೆಂಡತಿ ಅವ್ರು ತುಂಬಾ ಕಾನ್ಫ್ಲಿಕ್ಟ್ಸ್ ಇದೆ. ಸೊ ಆತರ ರಿಲೇಶನ್ಶಿಪ್ ನ ಅವ್ರು ಹೇಗ್ ಹೀಲ್ ಮಾಡ್ಬೋದು, ಆ ರಿಲೇಶನ್ಶಿಪ್ ಅಲ್ಲಿ ಅವ್ರು ಹೇಗೆ ಲವ್ ತರಿಸ್ಬೋದು? ಎಸ್, ಅಂದ್ರೆ ಇವಾಗ ಗಂಡ ಹೆಂಡತಿ ಅಂತ ಅಂದ್ರೆ ಇವಾಗ ಅವ್ರ ಪ್ರಾಬ್ಲಮ್ಸ್ ಏನಿರುತ್ತೆ ಗೊತ್ತಿಲ್ಲ, ಬಟ್ ನನಗೂ ತುಂಬಾ ಬಂದಿದೆ, ಲೈಕ್ ಈ ತರ ಬಂದಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು ತಿಂಗಳಂದ್ರೆ ಲಾಸ್ಟ್ ಇಯರ್ ಅನ್ಕೊಳ್ಬೋದು. ಅವರು ನನಗೆ ಗೊತ್ತಿರೋರೆ, ಸೊ ಅವರು ಕ್ಲಾಸಸ್ ಅಟೆಂಡ್ ಆಗಿದ್ರು, ಅವ್ರಿಗೆ ಈ ತರ ಮೆಡಿಟೇಷನ್ ಎಲ್ಲ ಹೇಳ್ಕೊಟ್ಟಿದ್ದೆ. ಅವ್ರದ್ದು ಹೇಗೆ ಅಂತ ಅಂದ್ರೆ ಅವರ ಹೆಂಡತಿ ಮೇಲೆ ಮನಸ್ತಾಪ, ಅಂದ್ರೆ ತುಂಬಾ ದೊಡ್ಡ ಜಗಳನೂ ಅಲ್ಲ, ತುಂಬಾ ಚೆನ್ನಾಗೂ ಇದೀವಿ ಅಂತಲ್ಲ, ಒಂಥರ ಮನಸ್ತಾಪ, ಅವಾಗವಾಗ ಜಗಳ ಆಗ್ತಿರುತ್ತೆ, ಅವಾಗವಾಗ ಇದಾಗ್ತಿರುತ್ತೆ, ಒಂಥರ ಸರಿ ಅನಿಸ್ತಾ ಇಲ್ಲ ಅನ್ನೋ ಸ್ಥಿತಿ ಇದೆ. ಅದೇನಕ್ಕೆ ಅಂತ ಅಂದ್ರೆ ಅವ್ರಿಗೆ ರಿಯಲೈಸ್ ಆಗಿದೆ. ಏನಕ್ಕೆ ಅಂತಂದ್ರೆ ಮದ್ವೆ ಆಗ್ಬೇಕಾದ್ರೆ ಇವ್ರು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆ ಹುಡುಗಿ ಮೇಲೆ. ಅಂದ್ರೆ ಮದ್ವೆ ಆಗಿ ಬರ್ಬೇಕಾದ್ರೆ ಆ ಹುಡುಗಿ ಏನೋ ಒಂದು ಗಂಟನ್ನ ಅಪ್ಪನ ಮನೆಯಿಂದ ಹಣ ಸಹಾಯ ನನಗೆ ಮಾಡ್ತಾಳೆ ಅನ್ನೋದಾಗಿರ್ಬೋದು, ಅಥವಾ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾಳೆ, ನನ್ನ ಮನೇನ ಎಲ್ಲ ಹ್ಯಾಂಡಲ್ ಮಾಡ್ಕೊಳ್ತಾಳೆ ಅಂತ ಇವರ ಒಂದು ಎಕ್ಸ್ಪೆಕ್ಟೇಷನ್ಗೆ ಯಾವಾಗ ಆ ಹುಡುಗಿ ಮಾಡ್ಲಿಕ್ಕಾಗ್ಲಿಲ್ವೋ ಅಥವಾ ಹಣ ಸಹಾಯ ಆಗ್ಲಿ ಯಾವಾಗ ಆ ಹುಡುಗಿಂದ ಬರಲ್ಲ ಅಂತ ಗೊತ್ತಾಯ್ತು, ಇವ್ರಿಗೆ ಕೇಳಕ್ಕಾಗಲ್ಲ, ಹಣ ಕೊಡು ಅಂತ ಸ್ವಾಭಿಮಾನ ಅಡ್ಡ ಬರುತ್ತೆ. ಅವಾಗ ಏನಾಗುತ್ತೆ, ಇವರಿಗೆ ಅವ್ರು ಎಮೋಷನಲಿ ಒಂದು ಸಪ್ರೆಸ್ ಆಗ್ಬಿಟ್ಟು ಆ ಹುಡುಗಿ ಮೇಲೆ ಕೋಪ ತೀರ್ಸ್ಕೊಳ್ಳೋದು. ಅಂದ್ರೆ ಎಲ್ಲ ಚಿಕ್ಕ ವಿಷಯಕ್ಕೆ ಮಾಡೋ ಕೆಲಸಗಳು ಎಲ್ಲದಕ್ಕೂ ಬೈಯೋಂಥದ್ದು, ನೀನ್ ಸರಿ ಇಲ್ಲ, ನೀನ್ ಯಾವ್ದಕ್ಕೆ ಕರೆಕ್ಟ್ ಇದೆಯಾ, ನೀನ್ ಎಲ್ಲದಕ್ಕೂ ಅನ್ಫಿಟ್ ಅಂತ ಹೇಳೋದಿರ್ಬೋದು, ಬೇಡದಾರ ಕಮೆಂಟ್ ಕೊಡೋದಿರ್ಬೋದು, ಟಾಂಟ್ ಮಾಡೋದಿರ್ಬೋದು, ಈ ತರ ಒಂಥರ ತಾನೂ ಹಿಂಸೆ ಅನುಭವಿಸ್ಕೊಂಡು ಆ ಹುಡುಗಿಗೂ ಹಿಂಸೆ ಕೊಡ್ತಾ ಈ ತರ ಒಂದು ರಿಲೇಶನ್ಶಿಪ್ಪೇ ಸರಿಯಾಗಿ ಇಟ್ಕೊಳ್ದಲ್ಲೇ ಸುಮ್ಮನೆ ಸಪ್ರೆಸ್ ಮಾಡ್ಕೊಳ್ತಾ ಮನಸ್ಸಿನೊಳಗಡೆನೆ ಇಟ್ಕೊಂಡು ಹೈ BP ಬಂದ್ಬಿಟ್ಟಿದೆ. ಅಂದ್ರೆ ಕೆಲಸದ ಒತ್ತಡ ಆಗಿರ್ಬೋದು, ಈ ತರ ಒಂದು ಸಂಬಂಧ, ಅಯ್ಯೋ ನಾನು ಎಂತ ಇದನ್ನ ಮದ್ವೆ ಆಗ್ಬಿಟ್ಟೆ ಅನ್ನೋ ತರ ಒಂದು ಬೇಜಾರಲ್ಲಿ, ಅರೇಂಜ್ ಮ್ಯಾರೇಜ್ ಆಗಿರೋದು, ಬಟ್ ಈ ತರ ಬೇಜಾರಲ್ಲಿ ಹೈ BP ಬಂದ್ಬಿಟ್ಟಿದೆ. ಅವ್ರು ನಾನು ಕ್ಲಾಸಿಗೆ ಬಂದ್ರು ಧ್ಯಾನ ಅಂದ್ರೆ ಹೇಳ್ಕೊಟ್ಟೆ. ಇವಾಗ ಅವರಿಗೆ ರಿಯಲೈಸ್ ಆಗಿದೆ, ಲೈಕ್ ಇಲ್ಲ ನಂದೇ ಓವರ್ ಎಕ್ಸ್ಪೆಕ್ಟೇಷನ್ ಇಂದ ನಾನು ಅವಳಿಗೆ ಹರ್ಟ್ ಮಾಡಿದಾಗಿರ್ಬೋದು, ಅಥವಾ ಬೇಡದೇ ಇರೋದಕ್ಕೆ ಚಿಕ್ಕ ವಿಷಯಕ್ಕೂ ದೊಡ್ಡದಾಗಿ ಜಗಳ ಆಡುವಂಥದ್ದು, ಚಿಕ್ಕ ವಿಷಯಕ್ಕೂ ಹಿಂಸೆ ಮಾಡಿಸೋವಂಥದ್ದು. ಇವಾಗ ಅಂದ್ರೆ ಗೃಹಿಣಿ ಅಂದ್ರೆ ಅವ್ರಿಗೆ ಲೈಕ್ ಅವ್ರ ಹತ್ರ ಎಷ್ಟಿರುತ್ತೆ ಅಮೌಂಟ್, ಅವ್ರ ಅಪ್ಪನ ಮನೆ ಆ ಥರ ಎಲ್ಲ ಕೇಳಲಿಕ್ಕಾಗಲ್ಲ. ನೀನು ಅಪ್ಪನ ಮನೆಯಿಂದ ದುಡ್ಡು ತಗೋಬ ಅಂತ ಹೇಳಕ್ಕಾಗಲ್ಲ, ಸ್ವಾಭಿಮಾನ ಅಡ್ಡ ಬರುತ್ತೆ. ಸೊ ಈ ತರ ಒಂದು ಬೇಡದಾರ ಒಂದು ಇದು ಮಾಡ್ಕೊಳ್ತಾ, ಸೊ ತನ್ನ ಒಂದು ರಿಲೇಶನ್ಶಿಪ್ ಹಾಳು ಮಾಡ್ಕೊಂಡು ಇವಾಗ ಧ್ಯಾನ ಮಾಡಿ ಲೈಕ್ ಅವರಿಗೆ ರಿಯಲೈಸ್ ಆಗಿದೆ ಇದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಹಂಗೆ ಅವ್ರು ಇರಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಇವಾಗ ಧ್ಯಾನ ಮಾಡ್ತಾ ಇವಾಗ ಅವ್ರ BP ಕೂಡ ನಾರ್ಮಲ್ ಆಗಿದೆ ಅಂತೆ. ಸೊ ಒಂದು ಹೆಲ್ದಿಯಾಗಿ ರಿಲೇಶನ್ಶಿಪ್ನ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಇವಾಗ ಮಗನೂ ಇದ್ದಾನೆ, ದೊಡ್ಡ ಮಗ, 5 ವರ್ಷದ ಮಗ ಇದ್ದಾನೆ ಐ ಥಿಂಕ್ ಅವ್ರ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ಇದು ಮಾಡ್ಕೊಂಡ್ರು. ಇನ್ನ ಕೆಲವರು ಬಂದಿದ್ದಾರೆ. ಒಂದು ಲೇಡಿ ಬಂದಿದೆ, ಅವ್ರದ್ದು ಲವ್ ಮ್ಯಾರೇಜ್ ಆಗಿರೋದು.
ಸೊ ಅವರು ಲವ್ ಮ್ಯಾರೇಜ್ ಏನಂದ್ರೆ ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತಂತೆ, ಅಂದ್ರೆ ಓಡಾಡೋದಾಗಿರ್ಬೋದು, ಅವ್ರು ಎಲ್ಲವನ್ನೂ ಕೇಳಿದೆಲ್ಲ ಕೊಡಿಸ್ತಾ ಇದ್ರು, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಮದುವೆ 2 ವರ್ಷ ಆಯ್ತು, ಎಲ್ಲೂ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಏನು ಕೇಳಿದ್ರು ಕೊಡಿಸ್ತಾ ಇಲ್ಲ, ಅವ್ರ ಮನೆಯವ್ರು ಹಂಗೆ ಹಿಂಗೆ ಅಂತ. ಸೊ ಈ ತರ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಕೊಂಡು ತಾವು ಸಫರ್ ಪಡೋದಲ್ದಲೆ ಅವ್ರ ಜೊತೆಲಿರೋರ್ಗು ಸಫರ್ ಮಾಡ್ಕೊಳ್ತಾ ಇಡೀ ಒಂದು ಎನ್ವೈರ್ನಮೆಂಟ್ ನಾಳೆ ದಿನ ಮಗು ಆದ್ರೂ ಅಷ್ಟೇ ಅದನ್ನು ಸಫರ್ ಮಾಡೋ ಥರ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಲೈಕ್ ಯಾವುದು ಸರಿ ತಪ್ಪು ಅಂತ ಇಲ್ಲ, ಎಲ್ಲವೂ ಇವಾಗ ನನಗೆ ತಪ್ಪು ಅನ್ಸಿದ್ ನಿಮಗೆ ಸರಿ ಇರುತ್ತೆ, ನಿಮಗೆ ಸರಿ ಅನ್ಸಿದ್ ನನಗೆ ತಪ್ಪಾಗಿ ಕಾಣುತ್ತೆ. ಸೊ ಯಾವುದು ಜನರಲ್ ಆಗಿ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಅಥವಾ ಹ್ಯಾಂಡ್ಲ್ ಮಾಡೋಕ್ಕೆ ಬರೋ ಒಂದು ಸಿಚುವೇಶನ್ ಅಲ್ಲಿ ಹ್ಯಾಂಡ್ಲ್ ಮಾಡ್ಕೊಳ್ತಾ ಹೋಯ್ತು ಅಂದ್ರೆ ಐ ಥಿಂಕ್ ನಮ್ಮಲ್ಲಿ ನಾವು ಲವ್ ಕೊಡ್ತಾ ಹೋಯ್ತು ಅಂತ ಅಂದ್ರೆ ಜಸ್ಟ್ ಗುಡ್ ಥಿಂಗ್ಸ್ ಹ್ಯಾಪನ್ ಆಗುತ್ತೆ ನಮ್ಮ ಲೈಫಲ್ಲಿ. ಗುಡ್ ಪರ್ಸನ್ಸ್ನ ಅಟ್ರಾಕ್ಟ್ ಮಾಡ್ತೀವಿ, ಬೇರೆ ಪರ್ಸನ್ ನಮ್ಮ ಲೈಫಲ್ಲಿ ಬಂದು ನಮಗೆ ಕಾಟ ಕೊಟ್ಟು ಅನ್ನೋಕ್ಕಿಂತ ಬೇಕಾಗಿರೋ ಪರ್ಸನ್ಸ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಟ್ರೂ ಅಂಡ್ ಐ ಥಿಂಕ್ ನಾನು ಇದ್ರ ಬಗ್ಗೆ ಒಂದ್ ಯಾವ್ದೋ ವಿಡಿಯೋ ನೋಡಿದೆ, ಅದರಲ್ಲಿ ಅವ್ರು ಹೇಗ್ ಹೇಳ್ತಾರೆ ಅಂದ್ರೆ ಈ ರಿಲೇಶನ್ಶಿಪ್ ನ ಹೇಗ್ ಹೀಲ್ ಮಾಡ್ಬೋದು ಒಂದ್ ಗಂಡ ಹೆಂಡತಿ ಮಧ್ಯೆ ಇಫ್ ದೇರ್ ಆರ್ ಎನಿ ಕಾನ್ಫ್ಲಿಕ್ಟ್ಸ್ ಅಂಡ್ ಯುನೋ ಎಸ್ ಹೌದು. ಆತರ ಇದ್ದಾಗ. ಸೊ ಒನ್ ಅಫರ್ಮೇಶನ್ ಅದ್ರಲ್ಲಿ ಅವ್ರು ಹೇಳೋದೇನಂದ್ರೆ ಐ ಹ್ಯಾವ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಎಸ್ ಅದ್ ಒಂದ್ ಅಫರ್ಮೇಶನ್ ಹೇಳೋದ್ರಿಂದಾನೇ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಓಪನ್ ಬೆಸ್ಟ್ ಪ್ರೇಯರ್ ಆಕ್ಚುಲಿ. ಎಲ್ಲವನ್ನು ಸಾರಿ ಕೇಳಿ, ಫರ್ಗಿವ್ ಮಾಡಿ, ಥ್ಯಾಂಕ್ ಯು ಹೇಳಿ ಅಂಡ್ ಐ ಲವ್ ಯು ಹೇಳ್ಬಿಡಿ, ಜಸ್ಟ್ ಎಲ್ಲ ಲೆಟ್ಕೋ ಆಗುತ್ತೆ. ಅಂಡ್ ಅದು ಹೆಂಗೆ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ, ಸುಮಾರಷ್ಟು ಜನ ನನಗೆ ಹೇಳಿದ್ದಾರೆ ಓಪನ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಕುಡಿಯೋದು ಕಮ್ಮಿ ಮಾಡಿದ್ದಾರೆ, ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾರೆ, 15 days ಮಾಡಿ ಮೇಲೆ ಕೂಡ ಹೇಳಿದ್ದಾರೆ 15 days ಅಲ್ಲಿ ಇದು ವರ್ಕ್ ಆಗಿದೆ ಅಂತ. ಅಷ್ಟು ಒಂದು ಹವಾಯನ್ ಪ್ರೇಯರ್ ಇದೆ ಆಕ್ಚುಲಿ, ಹವಾಯನ್ ಪ್ರೇಯರ್ ಓಪನ್ ಅಂತ, ಅಷ್ಟು ತುಂಬಾ ಚೆನ್ನಾಗಿ ಪ್ರೇಯರ್ ವರ್ಕ್, ಎಸ್ಪೆಷಲಿ ರಿಲೇಶನ್ಶಿಪ್ಪಿಗೆ ಅಂತೂ ತುಂಬಾ ಚೆನ್ನಾಗಿ ವರ್ಕ್. ಸೊ ಎಲ್ಲವನ್ನೂ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡಬೇಕು, ನನಗೆ ಬೇಕು ಅಂತ ಕೇಳೋರು ಒಂದ್ ಕಡೆ ಆದ್ರೆ ಆಲ್ರೆಡಿ ಲೈಫಲ್ಲಿ ಗೊತ್ತಿಲ್ದಲೇನೆ ಎಲ್ಲವನ್ನೂ ಮ್ಯಾನಿಫೆಸ್ಟ್ ಮಾಡಿರ್ತಾರೆ. ಅಂದ್ರೆ ಹಣದ ಸಮಸ್ಯೆ ಇರ್ಬೋದು, ತುಂಬಾ ಜನ ಸಾಕಷ್ಟು ಜನ ನನಗೆ ಕೇಳಿದ್ದಾರೆ, ನನ್ನ ಫ್ರೆಂಡ್ಸೇ ಒಂದು ತುಂಬಾ ಜನ ಹೇಳಿದ್ದಾರೆ ದಟ್ ಅವ್ರಿಗೆ ಮನೇಲಿ ಏನೋ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇರೋದಿಲ್ಲ, ಮನೇಲಿ ಯಾವುದಕ್ಕೂ ಏನು ಕಮ್ಮಿ ಇರೋದಿಲ್ಲ, ಎಲ್ಲವನ್ನೂ ಕೇಳಿದ ತಕ್ಷಣನೇ ಸಿಗೋವಂಥದ್ದಿರುತ್ತೆ. ಆದ್ರೂ ಅವರಿಗೆ ಮನಸ್ಸಲ್ಲಿ ಬೇಜಾರು, ಮನಸ್ಸಲ್ಲಿ ಅಸಮಾಧಾನ, ಮನಸ್ಸಲ್ಲಿ ತೃಪ್ತಿ ಇಲ್ಲದೆ ಇರೋಂಥದ್ದು, ರಾತ್ರಿ ಮಲಗಿದ್ರೆ ನಿದ್ದೆ ಬರ್ದರೆ ಅಂಥದ್ದು, ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳುವಂಥದ್ದು. ಹೇಗೆ ಅಂದ್ರೆ ಎಷ್ಟೇ ಕಾಸ್ಟ್ಲಿ ಬಟ್ಟೆ ಆದ್ರೂ ತಗೊಳ್ತಾರೆ, ಎಷ್ಟು ₹1000 ಕೊಟ್ಟು ನಾವು ಬಟ್ಟೆ ತಗೊಳ್ತೀವಿ, ₹1000 ಕೊಟ್ಟು ನಾವು ಒಂದು ಬ್ಯಾಗಿಗೆ ₹1000 ಕೊಡ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಒಡವೆ ಹಾಕೊಂಡ್ರು, ಎಷ್ಟೇ ಒಂದು ಶ್ರೀಮಂತಿಕೆಯನ್ನು ತೋರಿಸಿದ್ರು ಎಲ್ಲ ಬಾಹ್ಯವಾಗಿರುತ್ತೆ. ಆದ್ರೆ ಮಾನಸಿಕವಾಗಿ ಎಷ್ಟು ಬಡತನದಲ್ಲಿ ಇರ್ತಾರೆ ಅಂತ ಅಂದ್ರೆ ಅವರ ಒಂದು ಚಿಕ್ಕ ಎಮೋಷನ್ನೇ ಅವರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರಲ್ಲ, ಅಷ್ಟು ತೀರಾ ಬಡತನದಲ್ಲಿರುತ್ತೆ. ನಾವು ಎಷ್ಟು ಕಾಸ್ಟ್ಲಿ ಆಗಿರೋ ಒಂದು ಊಟ ಮಾಡ್ತೀವಿ ಅಂದ್ರೆ ಎಲ್ಲರ ಹೊರಗಡೆ ಹೋದಾಗ ಒಳ್ಳೆ ಡಿಲಿಷಿಯಸ್ ಫುಡ್ ತಿನ್ಬೇಕು ಅಂತ ನಮ್ಮ ದೇಹಕ್ಕೆ ತಗೊಳ್ತೀವಿ, ಮನಸ್ಸಿಗೆ ಮಾತ್ರ ಊಟ ಹಾಕಿರಲ್ಲ. ಆ ಮನಸ್ಸಿಗೆ ಊಟ, ನಮ್ಮ ಆತ್ಮಕ್ಕೆ ಊಟ ಧ್ಯಾನ ಮಾಡ್ಕೊಳ್ಬೇಕು. ಅಂಡ್ ನಮ್ಮನ್ನ ನಾವು ಹೀಲ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಬಾಹ್ಯವಾಗಿ ಶ್ರೀಮಂತಿಕೆ ಅಲ್ಲ, ಮನಸ್ಸಿನ ಆಂತರಿಕವಾಗಿ ಕೂಡ ನಾವು ಶ್ರೀಮಂತಿಕೆಯಿಂದ ಕಾಣಿಸ್ತೀವಿ. ಅದು ತುಂಬಾ ಇಂಪಾರ್ಟೆಂಟು. ನಾವ್ ಏನೇ ಒಂದು ಬಟ್ಟೆ ತಗೊಂಡ್ರು ಅಷ್ಟೇ, ಒಡವೆ ತಗೊಂಡ್ರು, ಆಸ್ತಿ ಮಾಡಿದ್ರು ಎಲ್ಲವೂ ಬೇರೆಯವ್ರಿಗೆ ಬಿಟ್ಟು ಹೋಗ್ತೀವಿ. ಈ ಒಂದು ಸ್ಪಿರಿಚುಯಾಲಿಟಿ, ಅಧ್ಯಾತ್ಮ ಇದೆಯಲ್ಲ, ಅದನ್ನ ಮಾತ್ರ ನಾವು ಜನ್ಮಕ್ಕೂ ತಗೊಂಡು ಹೋಗೋದು. ಸೋ ಟ್ರೂ ಆಕ್ಚುಲಿ ನಾವು ಏನಕ್ ಪ್ರಯಾರಿಟಿ ಕೊಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ, ಬರೀ ಎಕ್ಸ್ಟರ್ನಲ್ ಬೈಯಿಂಗ್, ಶಾಪಿಂಗ್ ಆ ತರ ಬಟ್ ನಮ್ ಮನ್ಸೊಳಗೆ ನಾವು ನೋಡ್ಕೊಳ್ತಾ ಇಲ್ಲ. ಸೊ ನೀವ್ ಹೇಳ್ದಾಗೆ ಐ ಥಿಂಕ್ ಮಿರರ್ ಟೆಕ್ನಿಕ್ ಅಗೇನ್ ವರ್ಕ್ಸ್ ಫಾರ್ ದಿಸ್ ಅಲ್ಲ, ಬಿಕಾಸ್ ಒಂದು ರಿಫ್ಲೆಕ್ಷನ್ ಆಗುತ್ತೆ, ನಮಗ್ ಗೊತ್ತಾಗುತ್ತೆ ಏನ್ ಆಕ್ಚುಲಿ ಆಗ್ತಾ ಇದೆ, ಏನ್ ನಡೀತಾ ಇದೆ ಅಂತ. ವೆರಿ ಮಚ್ ರಿಕ್ವೈರ್ಡ್. ಎಸ್ ಹೌದು, ಮಿರರ್ ಟೆಕ್ನಿಕ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಯಾವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಲ್ಲ, ಹೇಳ್ತಾ ನನ್ನಲ್ಲಿ ಒಂದು ಪಾಸಿಟಿವ್ ವೈಬ್ಸ್, ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇವಾಗ ಎಮೋಷನ್, ಚಿಕ್ಕ ಎಮೋಷನ್ಸ್ ನಮ್ಗೆ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ, ಆ ಒಂದು ಎಮೋಷನ್ಸ್ ನ ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ತಾ ಒಂದು ಹೊರ ಹಾಕ್ತಾ ಇದ್ದಾಗ ನಮ್ಮಲ್ಲೇ ಒಂದು ಆಟೋಮೆಟಿಕಲಿ ಒಂದು ಲವ್ ಆಗಿರ್ಬೋದು, ಲವ್ ಅಂತ ಅಲ್ಲ, ಎಲ್ಲವೂ ಆಟೋಮೆಟಿಕಲಿ ಗ್ರೋ ಆಗುತ್ತೆ. ಅದು ಮಾಡಿದಾಗ್ಲೇ ಐ ಥಿಂಕ್ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ ಗೊತ್ತಾಗಲ್ಲ, ಬಟ್ ಹೋಗ್ತಾ ಮಾಡಿದಾಗ ಡೆಫಿನೆಟ್ಲಿ ಮ್ಯಾಜಿಕ್ ಆಗೇ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. So true. So Pooja, we're almost at the end of the podcast. ಕೊನೆಯದಾಗಿ ಯಾರಾದ್ರೂ ಇವಾಗಷ್ಟೇ ಅವ್ರದ್ದು ಮ್ಯಾನಿಫೆಸ್ಟೇಷನ್ ಶುರು ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಅಡ್ವೈಸ್ ಕೊಡ್ತೀರಾ ನೀವು ಅವ್ರಿಗೆ? ಅಡ್ವೈಸ್ ಏನು ಅಂದ್ರೆ ಲಾಸ್ಟ್ ಅಲ್ಲಿ ಹೇಳಿದ್ರು ಅಷ್ಟೇ, ಫಸ್ಟ್ ಮೆಡಿಟೇಷನ್ ಮಾಡಿ, ನಿಮ್ಮನ್ನ ನೀವು ಒಂದು ಕಡೆ
ಕೂರಿಸ್ಕೊಳ್ಳಿ. ಕುತ್ಕೊಂಡಾಗ ನಿಮ್ಮ ಒಂದು ಥಾಟ್ಸು ಯಾವ ಕಡೆ ಹೋಗ್ತಾ ಇದೆ ಅದನ್ನೆಲ್ಲ ಫೋಕಸ್ ಮಾಡಿ. ಸೊ ಫೋಕಸ್ ಮಾಡಿದಾಗ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಓ ನನ್ನ ಥಾಟು ಈ ಕಡೆ ಇದೆ, ಸೊ ನಾನು ಕಮ್ಮಿ ಮಾಡ್ಕೊಳ್ಬೇಕು. ಬಿಕಾಸ್ ಎಲ್ಲರಿಗೂ ಅಷ್ಟೇ ದಿನದಲ್ಲಿ ಪಾಸಿಟಿವ್ ಥಾಟ್ಸು ನೆಗೆಟಿವ್ ಥಾಟ್ಸ್ ಎಲ್ಲರಿಗೂ ಬರುತ್ತೆ. ಬಟ್ ನೆಗೆಟಿವ್ ಒಳ್ಳೇದಲ್ಲ ಲೈಫಲ್ಲಿ ಅಲ್ವಾ. ಸೊ ಪಾಸಿಟಿವ್ ಕಡೆಗೆ ಹೋಗೋಣ. ಸೊ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಕೆಲವು ಅಂದರೆ ಟೆಕ್ನಿಕ್ಸ್ ಹೇಳಿದ್ದೀನಲ್ಲ, ಅದೆಲ್ಲವೂ ಕೂಡ ಹೀಲ್ ಆದಮೇಲೆ ಮಾಡ್ತಾ ಇದ್ರೆ, ಚಿಕ್ಕದಿಂದ ಚಿಕ್ಕದಕ್ಕೆ ಮ್ಯಾನಿಫೆಸ್ಟ್ ಮಾಡ್ತಾ ಲೈಫಲ್ಲಿ ದೊಡ್ಡದನ್ನು ಕೂಡ ನಮ್ಮ ಲೈಫಲ್ಲಿ ಮಿರಾಕಲ್ಸ್ ಹ್ಯಾಪನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಎಸ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿತ್ತು. 2ನೇ ಬಾರಿ ಕರೆದಿದ್ದೀರಾ. ಸೊ ಎಷ್ಟು ಕ್ವೆಶನ್ಸ್, ಎಷ್ಟು ಇದ್ರ ಬಗ್ಗೆ ಕೇಳ್ತೀರಾ, ಅದಕ್ಕೆ ನಿಮಗೂ ಅದೇ ತರ ಕ್ವೆಶನ್ಸ್ ಬರ್ತಿತ್ತು. ಸೊ ಐ ಥಿಂಕ್ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಹೋಪ್ಫುಲಿ ನಿಮ್ಗೆ ಏನಾದ್ರೂ ಬೇರೆ ಪ್ರಶ್ನೆಗಳಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮೇ ಬಿ ವಿಲ್ ಗೆಟ್ ಪೂಜಾ ಥರ್ಡ್ ನೋಡೋಣ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಸ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಯಾಕೆಂತಂದ್ರೆ ಇದ್ರ ಬಗ್ಗೆ ಈ ಟಾಪಿಕ್ ಹೊಸ ಟಾಪಿಕ್, ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವನ್ ಬೇರೆ ಕಡೆ ಎಲ್ಲ ಇದ್ರ ಬಗ್ಗೆ ನಾವು ಅದನ್ನ ಹೇಳ್ಕೊಡ್ತೀವಿ, ಆಮೇಲೆ ವಶೀಕರಣ ಮಾಡಿಸ್ತೀವಿ, ಅದನ್ನ ಮಾಡ್ತೀವಿ. ದಯವಿಟ್ಟು ದುಡ್ಡು ಕೊಟ್ಟು ಕಳ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಯಾವುದು ಆ ಥರ ನಡೆಯೋದಿಲ್ಲ. ಎಲ್ಲರೂ ಒಂದು ಮ್ಯಾಜಿಕ್ ಇಂದ ವರ್ಕ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಲೈಕ್ ಡೆಫಿನೆಟ್ಲಿ ಎಲ್ಲರೂ ಮ್ಯಾಜಿಕ್ಗೆ ಹೋಗ್ತಿದ್ರು. ಯಾವಾಗ ನಿಮ್ಮ ಒಂದು ವೈಬ್ರೇಷನ್ ಮ್ಯಾಚ್ ಆಗುತ್ತೆ, ನೀವು ಎಲ್ಲವನ್ನೂ ನಿಮಗೆ ಬೇಕಾಗಿರೋದನ್ನ ರಿಸೀವ್ ಮಾಡ್ತೀರಾ. ಐ ಥಿಂಕ್ ಮ್ಯಾನಿಫೆಸ್ಟೇಷನ್ ಈಸ್ ಬೆಸ್ಟ್ ಅಂದ್ರೆ ಪ್ರೋಸೆಸ್. ತುಂಬಾ ಅಂದ್ರೆ ಎಂಜಾಯ್ ಮಾಡ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿರೋ ಒಂದು ಪ್ರೋಸೆಸ್. ಸೊ ಎಂಜಾಯ್ ಮಾಡಿ, ಯೂನಿವರ್ಸ್ನ ಎನರ್ಜಿನ ಬಳಸ್ಕೊಂಡು ಲೈಕ್ ಎಲ್ಲವನ್ನು ನಿಮ್ಮ ಒಂದು ಡ್ರೀಮ್ಸ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ದಿಶಾ.